ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪ್ರಶ್ನೋತ್ತರವಿದೆ. ಆ ಪ್ರಶ್ನೋತ್ತರದ ಕುರಿತಾಗಿ ಸಂಕ್ಷಿಪ್ತ ಚಿಂತನೆಯನ್ನು ಮಾಡೋಣ. ಈ ದಿನ ಶಿವತಂದೆ ಕೇಳ್ತಾ ಇದ್ದಾರೆ, ಮಕ್ಕಳೇ, ತಮ್ಮ ಸ್ಥಿತಿಯನ್ನ ಏಕರಸ ಮಾಡಿಕೊಳ್ಳುವ ಸಾಧನವೇನಾಗಿದೆ? ತಮ್ಮ ಸ್ಥಿತಿಯನ್ನ ಏಕರಸ ಮಾಡಿಕೊಳ್ಳುವ ಸಾಧನ ಏನಾಗಿದೆ ಅಂತ ಪ್ರಶ್ನೆ. ಏನಿರಬಹುದು ಅಂದ್ರೆ, ಏಕರಸ್ ಅಂದ್ರೆ ಒಂದೇ ತೆರನಾಗಿ ಒಂದೇ ರಸದಲ್ಲಿ ಇರಬೇಕು ಯಾವಾಗ್ಲೂ. ನಾವು ಮೂಡು ಅಂತೀವಲ್ಲ, ಆ ಥರ ಮೂಡಿ ಆಗಬಾರ್ದು ಅಂತ ಅದರ ಅರ್ಥ. ಅಂದರೆ ಬೆಳಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ರಾತ್ರಿ ಒಂಥರ, ಟಿಫನ್ ಆಗೋದಕ್ಕಿಂತ ಮುಂಚೆ ಒಂಥರ, ಆದಮೇಲೆ ಒಂಥರ, ನಿಮಿಷಕ್ಕೂ ಗಂಟೆಗೂ ಚೇಂಜ್ ಮಾಡಿಕೊಳ್ಳುವಂಥ ಮೂಡಿ ಆಗಬಾರ್ದು. ಏಕರಸ್. ಯಾವಾಗ ನೋಡಿದ್ರು ಅದೇ ಫ್ರೆಶ್ ಆಗಿ, ಪ್ಯೂರ್ ಆಗಿ, ಪವರ್ಫುಲ್ ಆಗಿ, ಪ್ರಸನ್ನವಾಗಿ, ಮುಗುಳು ನಗೆಯಿಂದ ಕಾಣಿಸ್ಬೇಕು. ಪ್ರಸನ್ನ ಚಿತ್ತರಾಗಿರಬೇಕು. ಒಳಗಡೆ ಸ್ಥಿತಿ ಏಕರಸ ಇರಬೇಕು. ಏಕರಸ ಸ್ಥಿತಿ ನಮ್ಮ ಸೌಭಾಗ್ಯ ಏನು ಅಂದರೆ, ಕಣ್ಣಾರೆ ನೋಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಇವೆಲ್ಲವೂ ಕೂಡ ಜ್ಞಾನದ ಭಾಷೆಗಳಾದರೂ ಕೂಡ ಇವು ಶಬ್ದಗಳಲ್ಲಿ ಉಳ್ಕೊಂಡಿತ್ತು. ಕರ್ಮಾತೀತ ಸ್ಥಿತಿ, ಬೀಜರೂಪ ಸ್ಥಿತಿ, ಬಿಂದುರೂಪ ಸ್ಥಿತಿ, ಸಾಕ್ಷಿ ಸ್ಥಿತಿ, ಏಕರಸ ಸ್ಥಿತಿ. ಇದು ಕೇಳೋದಕ್ಕೆ ಬಲು ಇಂಪಾಗಿರುತ್ತೆ ಮತ್ತು ತಂಪಾಗಿರುತ್ತೆ. ಕೇಳ್ತಾ ನಮಗೂ ಹಾಗೆ ಆಗಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ ಕೂಡ. ಆದರೆ ಬಹಳಷ್ಟು ವರ್ಷಗಳಿಂದ ಇದನ್ನು ನೋಡಲಿಕ್ಕೆ ನನಗೆ ಸಿಕ್ಕಿರಲಿಲ್ಲ. ನನ್ನ ಜೀವಿತಾವಧಿಯಲ್ಲಿ ಅಂಥವರನ್ನು ನಾನು ನೋಡ್ಲಿಕ್ಕೆ ಆಗಿರಲಿಲ್ಲ. ಎಂಥವ್ರನ್ನ? ಈ ರೀತಿ ಇರುವಂಥವ್ರನ್ನ, ಏಕರಸ ಸ್ಥಿತಿಯಲ್ಲಿರೋರು, ಸಾಕ್ಷಿಯಾಗಿರೋರು, ಕರ್ಮಾತೀತ ಆಗಿರೋರನ್ನ ಬಲೆ ಅನೇಕ ಮಠ ಮಂದಿರಗಳಲ್ಲಿ ತಿರುಗಾಡಿದ್ವಿ, ಅನೇಕ ಆಶ್ರಮಗಳಲ್ಲಿ ಓಡಾಡಿದ್ವಿ, ಅನೇಕ ಸಾಧು ಸತ್ಪುರುಷರನ್ನ ಭೇಟಿ ಮಾಡಿದ್ವಿ. ಒಬ್ಬೊಬ್ಬರ ಮುಂದೆ ಒಂದೊಂದು ಥರ, ಒಂದೊಂದು ಸಮಯದಲ್ಲಿ ಒಂದೊಂದು ಥರ, ಒಂದು ಸ್ವಲ್ಪ ಕೋಪ, ಒಂದು ಸ್ವಲ್ಪ ಬೇಜಾರು, ಒಂದು ಸ್ವಲ್ಪ ಜೋರು ಇರ್ತಾ ಇತ್ತು ಸಾಧಕರ ಹತ್ರ. ಅನೇಕ ಸ್ವಾಮೀಜಿಗಳ ಹತ್ರ ಒಡನಾಡಿದೆ. ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ
ವಯಸ್ಸಾಗಿರೋರ ಜೊತೆ, ವಯೋವೃದ್ಧರ ಜೊತೆ, ಅದರಲ್ಲೂ ಸನ್ಯಾಸಿಗಳ ಜೊತೆ ಸ್ವಲ್ಪ ನಿಕಟ ಸಂಬಂಧ ನನಗೆ ಭಾಳ ಇಷ್ಟ ಆಗ್ತಿದ್ರು. ಅವ್ರ ಹತ್ರ ಏನಾದರೂ ಸಿಗುತ್ತೆ ಕೇಳಬೇಕು ಜ್ಞಾನ ಅಂತಷ್ಟೆ. ಆದರೆ ಅಂಥವರೆಲ್ಲರನ್ನ ಸಾಕಷ್ಟು ಜನಗಳು ನನ್ನ ಜೀವನದಲ್ಲಿ ಒಂದಷ್ಟು ಪರಿಚಿತರಾಗಿದ್ದರು, ಒಡನಾಡಿದ್ರು ಕೂಡ ಈ ಸ್ಥಿತಿಯಲ್ಲಿ ನಾನು ಯಾರನ್ನೂ ನೋಡಲಿಕ್ಕೆ ನನ್ನ ಜೀವಿತಾವಧಿಯಲ್ಲಿ ಸಿಕ್ಕಿರಲಿಲ್ಲ. ಎಲ್ಲಿಯ ತನಕ ಅಂತಂದರೆ, ಎಲ್ಲಿಯ ತನಕ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಭೇಟಿಯಾಗಿ ಮಧುಬನಕ್ಕೆ ಹೋಗಿ ಬಂದ ಮೇಲೆ ಅದು ನನಗೆ ನೋಡಲಿಕ್ಕೆ ಸಿಕ್ತು. ಇದನ್ನು ಬೇರೆಯವರು ಕೇಳ್ತಾ ಇದ್ದರೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಅತಿಶಯೋಕ್ತಿ ಅನ್ನಿಸ್ಬೋದು. ಬಟ್ ನನ್ನ ಜೀವನದ ಸತ್ಯ ಇಷ್ಟು. ಬೇರೆಯವ್ರು ನೋಡಿರ್ಬೋದೇನೋ, ಅಲ್ಲೊಬ್ರು ಇಲ್ಲೊಬ್ರು ಅಂತ ಮಹಾತ್ಮರು ಎಲ್ಲೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಇದ್ದಿರ್ಬೋದಂಥ ಸಾಧನ ಸಿದ್ಧಿ ಪುರುಷರು ಇವಾಗಲೂ ಇದ್ದಿರ್ಬೋದು, ಹಿಂದೆನೂ ಇದ್ದಿರ್ಬೋದು. ಬಟ್ ನನಗೆ ನೋಡಲಿಕ್ಕೆ ಸಿಕ್ಕಿರಲಿಲ್ಲ. ಆದರೆ ಯಾವಾಗ ಮಧುಬನಕ್ಕೆ ಹೋದ್ಮೇಲೆ ಅಲ್ಲಿ ಶಾಂತಿ, ಪೀಸ್ ಅಂದರೆ ನಾವು ಕೇಳ್ತೀವಿ ಶಬ್ದ. ನಾನು ಎಷ್ಟೋ ಸಲ ಎಕ್ಸ್ಪೀರಿಯನ್ಸಲ್ಲಿ ಹೇಳಿದ್ದೀನಿ, ಮಧುಬನಕ್ಕೆ ಯಾಕೆ ಹೋಗಬೇಕು ಅಂದರೆ ಶಾಂತಿ ಅಂದರೆ ಅದು ಶಬ್ದದಲ್ಲಿರುತ್ತೆ, ಅದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ. ಶಾಂತಿನ ನೋಡಬಹುದಲ್ಲಿ. ದಾಸರು ಹೇಳ್ತಾರೆ ಒಂದು ಸಲ, ಸಾರೆ ಚೆಲ್ಲಾದ ಮುಕುತಿ. ಮುಕ್ತಿ ಎಲ್ಲಿದೆ ಅಂದರೆ ಎಲ್ಲ ಕಡೆ ಚೆಲ್ಲಿದೆ, ಅದು ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ಅವರು ಆ ಸ್ಥಿತಿಯೊಳಗಡೆ ಹೋಗಿ. ಹಾಗೆ ಮಧುಬನದ ತುಂಬ ಶಾಂತಿ ತುಂಬಿದೆ. ಅದನ್ನು ನೋಡಲಿಕ್ಕೆ ಒಂದಷ್ಟು ಕಣ್ಣು ಬೇಕಷ್ಟೇ. ನೋಡಲಿಕ್ಕೆ ಅಲ್ಲಿಗೆ ಹೋಗ್ಬೇಕು ನಾವು ಅಂತ ಹೇಳ್ತಾ ಇದ್ದೆ ಆರಂಭದಲ್ಲಿ. ಶಾಂತಿಯನ್ನು ನೋಡಿಲ್ಲ ನೀವು, ಪವಿತ್ರತೆಯನ್ನು ನೋಡಿಲ್ಲ ನೀವು, ಶಕ್ತಿಯನ್ನು ನೋಡಿಲ್ಲ ನೀವು, ಅತೀಂದ್ರಿಯ ಸುಖ ನೋಡಿಲ್ಲ ನೀವು, ಅಲ್ಲಿಗೊಂದ್ಸಲ ಹೋಗಿ ಬನ್ನಿ, ಕಣ್ಣಾರೆ ಕಾಣ್ತೀರಿ ಅಂತ ಹೇಳ್ತಿದ್ದಾರೆ. ಅದು ನೋಡಲಿಕ್ಕೆ ಬರುವಂಥ ವಸ್ತುನ ಶಾಂತಿ ಅಂದರೆ, ಶಕ್ತಿ ಅಂದರೆ, ಪ್ಯೂರಿಟಿ ಅಂದರೆ 100% ಫೀಲ್ ಮಾಡ್ತೀವಿ ಅಲ್ಲಿ ಹೋದ್ಮೇಲೆ. ನೋಡೋದು ಅಂದರೆ ಏನದು ಎಕ್ಸ್ಪೀರಿಯನ್ಸ್ ಮಾಡೋದು. ಅಷ್ಟು ಎಲ್ಲ ಕಡೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಆದರೆ ಅದಷ್ಟೇ ಸಿಕ್ಕಿಲ್ಲ. ನಮ್ಮ ಸುದೈವ, ನಾನು ಬ್ರಹ್ಮಬಾಬಾ, ಮಮ್ಮಾರವರು, ಜಗದೀಶ್ ಭಾಯ್ ಮತ್ತು ಪ್ರಕಾಶ್ ಮಣಿ ದಾದೀಜಿಯವರ ಒಂದಷ್ಟು ಆತ್ಮರನ್ನ ಆದಿರತ್ತರನ್ನ ನಾನು ನೋಡ್ಲಿಕ್ಕೆ ಆಗಲಿಲ್ಲ. ಬಿಟ್ಟರೆ ಜಾನಕಿ ದಾದೀಜಿಯವರಿಂದ ಹಿಡಿದು ಗುಲ್ಜಾರ್ ದಾದೀಜಿ, ರತನ್ ಮೋಹಿನಿ ದಾದೀಜಿ, ಇನ್ನು ಅನೇಕ ಆದಿರತ್ನರನ್ನು ನೋಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದ್ದು. ನಾನು ಈ ಸ್ಥಿತಿಯನ್ನು ಜಾನಕಿ ದಾದೀಜಿಯವರಲ್ಲಿ ಮತ್ತು ಗುಲ್ಜಾರ್ ದಾದೀಜಿಯವರಲ್ಲಿ ಅತಿ ಹೆಚ್ಚು ಕಂಡಿದ್ದೀನಿ. ರತನ್ ಮೋಹಿನಿ ದಾದೀಜಿಯವರಲ್ಲಿಯೂ ಕೂಡ. ಮತ್ತು ನಮ್ಮ ಕುಮಾರ್ ಪಾರ್ಕ್ ಜೋನಲ್ಲಿ ಆವಾಗ ಇನ್ಚಾರ್ಜ್ ದಾದೀಜಿ, ಸರಳ ದಾದೀಜಿ, ಅವ್ರನ್ನ ನಾವು ನೋಡಲೇ ಅನುಭವ ಸಿಕ್ತು. ಅವ್ರ ಜೊತೆ ಒಡನಾಡಿದ್ದು, ಅವ್ರು ನಮಗೆ ಯಾವಾಗ ಹೋದರೂ ಕೂಡ ಟೋಲಿ ಕೊಡುವಂಥದ್ದು, ಅವರ ಸ್ಥಿತಿನೂ ಕೂಡ ಯಾವಾಗಲೂ ಒಳಗಡೆ ಏಕರಸ ಸ್ಥಿತಿ. ಇದನ್ನು ತಾವೆಲ್ಲರೂ ಕೂಡ ಜಾನಕಿ ದಾದೀಜಿಯವರನ್ನ, ಗುಲ್ಜಾರ್ ದಾದೀಜಿಯವರನ್ನ ನೋಡಿದಾಗ ಅನಿಸುತ್ತೆ, ಅವರ ಮುಖಭಾವದಲ್ಲಿ ಪವಿತ್ರತೆ, ಶಾಂತಿ, ಹಗುರತೆ, ಯಾವಾಗಲೂ ಕೂಡ ಪ್ರಸನ್ನತೆ ಕಾಣಿಸ್ತಾ ಇತ್ತು. ಇಲ್ಲ ಇವಾಗ ಹಿಂಗೆ ನೋಡಿದ್ವಿ ಅನ್ನುವಂಥದ್ದು ಚಾನ್ಸೇ ಇಲ್ಲ ಯಾರು. ಯಾವಾಗಲೂ ಒಂದೇ ಥರ. ಬೆಳಗ್ಗೆ ಅಮೃತ ವೇಳೆ 4 ಗಂಟೆಗೆ ನೋಡಿದ್ರು ಅಷ್ಟೇ, ಮಧ್ಯರಾತ್ರಿ 12 ಗಂಟೆಗೆ ನೋಡಿದ್ರು ಅಷ್ಟೇ, ಎದ್ದಾಗ ನೋಡಿದ್ರು ಅಷ್ಟೇ, ಮಲಗಿದಾಗ ನೋಡಿದ್ರು ಅಷ್ಟೇ, ಅದೇ ಪ್ರಸನ್ನ ಚಿತ್, ಅದೇ ಏಕರಸ್ ಸ್ಥಿತಿ ಅಚಲವಾಗಿತ್ತು. ಇವತ್ತು ವರದಾನ ಅದನ್ನೇ ನಮಗೆ ಬಾಬಾರವರು ಕೊಡ್ತಿದ್ದಾರೆ. ಮಕ್ಕಳೇ, ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಬೇಕು ಅಂತಂದರೆ ಸಾಧನ ಏನಿರ್ಬೋದು? ಇವತ್ತು ಉತ್ತರದಲ್ಲಿ ಶಿವತಂದೆನೇ ತಿಳಿಸ್ತಾ ಇದ್ದಾರೆ. ಮಕ್ಕಳೇ, ಕಳೆದು ಹೋದ ಕ್ಷಣವು ಕಳೆದು ಹೋಯಿತು, ಅದು ಡ್ರಾಮಾ. ಯಾವ ಕ್ಷಣ ಕಳೆದು ಹೋಗಿದೆ ಅದು ಕಳೆದು ಹೋಯಿತು, ಕಳೆದು ಹೋದ ಕ್ಷಣ ಅದು ಡ್ರಾಮಾ. ಇದು ಒಂದು ನಾವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ನಾನು ನಿನ್ನೆ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಆತ್ಮಪಾಠ, ಪರಮಾತ್ಮ ಪಾಠ
ಇವೆರಡು ನಿಶ್ಚಯ ಬರೋದು ಸುಲಭನೇ. ಆದರೆ ನಮಗೆ ಪುರುಷಾರ್ಥ ಇರೋದು ಎಲ್ಲಿ ಅಂದರೆ ಡ್ರಾಮಾ ಪಾಠವನ್ನು ಪಕ್ಕ ಮಾಡಿಕೊಳ್ಳೋದಷ್ಟೇ. ಒಂದು ಆತ್ಮಿಕ ಸ್ವರೂಪದಲ್ಲಿ ನಿಲ್ಲಬೇಕು. ಪರಮಾತ್ಮನ ಮೇಲೆ ನಿಶ್ಚಯ ನಮಗೆ ನೋಡದೇ ಇದ್ದಾಗ, ಕೇಳದೇ ಇದ್ದಾಗನೇ ಸೃಷ್ಟಿಯನ್ನು ನೋಡಿಕೊಂಡು ಸೃಷ್ಟಿಕರ್ತ ಇದ್ದಾನೆ ಅಂತ ಒಪ್ಕೊಂಡಿದ್ವಿ. ಅಷ್ಟಲ್ಲದೆ ನಮಗೆ ಅನೇಕ ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರು ಬಂದು ಆ ಒಬ್ಬ ಶಿವ ನಿರಾಕಾರ ಇದ್ದಾನೆ ಅಲ್ಲಾ ನೂರ್ ಹೈ, ಗಾಡ್ ಇಸ್ ಲೈಟ್, ಪರಂ ಜ್ಯೋತಿ, ಏಕೋಂಕಾರ, ಸಬ್ಕಾ ಮಾಲಿಕ್, ದೇವನೊಬ್ಬ ಅಂತ ನಮಗೆ ಹೇಳಿ ನಮಗಲ್ಲಿ ಸಂಶಯಕ್ಕೆ ಆಸ್ಪದನೆ ಇಲ್ಲದಂಗೆ ಒಬ್ಬ ಪರಮಾತ್ಮನಿದ್ದಾನೆ ಎನ್ನುವ ಸತ್ಯವನ್ನು ನಿಶ್ಚಯ ಮಾಡಿಸಿದ್ರು ಎಲ್ಲರೂ. ಹಾಗಾಗಿ ಎಲ್ಲ ಧರ್ಮಾತ್ಮರಿಗೂ, ಮಹಾತ್ಮರಿಗೂ, ಸಂತರಿಗೂ, ಶರಣರಿಗೂ, ಸೂಫಿಗಳಿಗೂ, ಎಲ್ಲ ಸಾಧು ಸತ್ಪುರುಷರಿಗೂ ಕೂಡ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸಬೇಕಾಗತ್ತೆ. ಯಾಕಂದರೆ ಇವತ್ತು ಭೂಮಿಯಲ್ಲಿ ಅವತರಣೆ ಆಗಿರುವ ಶಿವಪರಮಾತ್ಮನನ್ನು ನಾವು ಇವತ್ತು ಏನಾದರೂ ನಿಶ್ಚಯ ಮಾಡಿದ್ದೀವಿ, ಅವರೇ ಅಂತ ಒಪ್ಕೊಂಡಿದ್ದೀವಿ ಅಂದರೆ ಇದಕ್ಕೆ ಅವರೆಲ್ಲರ ತ್ಯಾಗ, ತಪಸ್ಸು, ತ್ಯಾಗ ನಮ್ಮ ಮೇಲೆ ಅವರ ಕರುಣೆ, ಅವರ ದಯೆ ಇದ್ದೇ ಇತ್ತು. ಅದು ನಮಗೆ ಬಹಳ ಸಹಕಾರಿಯಾಗಿದೆ ಯಾವುದೋ ಜನ್ಮದಿಂದಲೂ ಕೂಡ. ಹಾಗಾಗಿ ಪರಮಾತ್ಮನ ನಿಶ್ಚಯ ಸುಲಭ ಎಲ್ರಿಗೂ ಕೂಡ. ಕೆಲವರಿಗೆ ಅದು ಸ್ವಲ್ಪ ಕಷ್ಟ, ಕೆಲವರಿಗೆ ಇರ್ಬೋದು, ಇಲ್ಲ ಅಂತಲ್ಲ, ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ ಅವರು. ಆದರೆ ನಮಗೆ ಪರಮಾತ್ಮ ನಿಶ್ಚಯ ಕಷ್ಟ ಆಗಲಿಲ್ಲ, ಆತ್ಮನಿಶ್ಚಯ ಸ್ವಲ್ಪ ಕಷ್ಟ ಅನ್ನಿಸ್ತು. ಪರವಾಗಿಲ್ಲ, ಈಗ ಗೊತ್ತಾಗೋಯ್ತು ನಾನು ಶರೀರ ಅಲ್ಲ, ಸುಟ್ಟೋಗೋನಲ್ಲ, ಕೆಟ್ಟಾಗೋನಲ್ಲ, ನಾನು ಚೆನ್ನಾಗಿರೋನು, ನಾನು ಅವಿನಾಶಿ ಅಂದಾಗ ಯಾರು ಒಪ್ಕೊಳ್ಳಲ್ಲ ಹೇಳಿ? ನಾನು ಸಚ್ಚಿದಾನಂದ ಸ್ವರೂಪ, ನಾನು ಅವಿನಾಶಿ, ನಾನು ಜನನ ಮರಣಗಳಿಂದ ಅತೀತ ಇರುವವನು. ಒಳ್ಳೆ ಟೈಟಲ್ಗಳು ಸಿಕ್ಕಾಗ, ಒಳ್ಳೆ ಸ್ವರೂಪ ಇದೆ ನಿಂದು ಅಂತ ಹೇಳಿದಾಗ, ಒಳ್ಳೆ ಮರ್ಯಾದೆ ಸಿಕ್ಕಾಗ ಯಾರು ಬೇಡ ಅಂತಾರೆ? ಹೌದು, ನಾನು ಆತ್ಮ ಅಂತ ಒಪ್ಕೊಳ್ಳೋದು ಸುಲಭ ಆಯಿತು. ಆದರೆ ಇದನ್ನು ಸ್ಥಿತಿಯಲ್ಲಿ ತರಲಿಕ್ಕೆ ಯಾಕಾಗ್ತಿಲ್ಲ ಇಲ್ಲಿ ತನಕ? ಈ ಸ್ಥಿತಿ ಏಕರಸವಾಗಿರಬೇಕಲ್ಲ. ಮೇ ಆತ್ಮ ಹೂँ, ಮೇ ಪರಮಾತ್ಮ ಕಿ ಸಂತಾನ ಹೂँ, ಮೇ ಪರಂ ಧಾಮ್ ನಿವಾಸಿ ಹೂँ, ಮೈ ಪಾರ್ಟ್ ಬಜಾನೆ ಕೆ ಲಿಯೆ ಆಯಾ ಹೂँ. ಇದು ಗೊತ್ತಾಗ್ಬಿಟ್ಟಿದೆ ನಮಗೀಗ. ಆದರೆ ಇದು ಸ್ಥಿತಿ ಯಾಕೆ ಏಕರಸ ಇಲ್ಲ ಅಂದರೆ ಆತ್ಮನಿಶ್ಚಯ ಆಗಿದೆ, ಪರಮಾತ್ಮ ನಿಶ್ಚಯ ಅಂತೂ ಇದ್ದೇ ಇತ್ತು. ಆದರೆ ಡ್ರಾಮಾ ನಿಶ್ಚಯದಲ್ಲೇ ಎಲ್ಲರೂ ಕೂಡ ಏರು ಪೇರು ಬರ್ತಾ ಇರೋದು. ಎಲ್ಲಿಯ ತನಕ ಡ್ರಾಮಾ ಪಾಠ ಇವರಿಗೆ ಪರ್ಫೆಕ್ಟ್ ಆಗಿ ಒಳಗಡೆ ಡೈಜೆಸ್ಟ್ ಆಗೋದಿಲ್ವೋ ಅಲ್ಲಿಯ ತನಕ ಸ್ಥಿತಿ ಅಚಲ ಆಗೋದಿಲ್ಲ. ಡ್ರಾಮದ ಮೇಲೆ ನಿಶ್ಚಯ, ಪರಮಾತ್ಮನ ಮೇಲೆ ಸಂಶಯ ಪಟ್ಟರೆ ಏನಂತ ದೊಡ್ಡ ಪರಕ ಬೀಳೋದಿಲ್ಲ ನಮಗೆ. ಯಾಕಂದರೆ ಪರಮಾತ್ಮ ಏನೂ ಮಾಡೋದಿಲ್ಲ. ಈಗ ಜ್ಞಾನ ಕೊಟ್ಟಿದರೆ ಮುಗಿತವ್ರ ಕೆಲಸ. ಆದರೆ ಡ್ರಾಮಾ ಪಾಠ ಪಕ್ಕ ಮಾಡಿಕೊಂಡಿಲ್ಲ ಅಂದರೆ ತುಂಬ ಅಪ್ಪು ಡೌನ್ಸ್ ನಮ್ಮ ಜೀವನದಲ್ಲಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಡ್ರಾಮದ ಮೇಲೆ ನಿಶ್ಚಯ ಕಳ್ಕೊಂಡ್ರೆ ಎಲ್ಲ ಅನಿಶ್ಚಿತರಾಗ್ಬಿಡ್ತೀವಿ. ಡ್ರಾಮದ ಮೇಲೆ ನಿಶ್ಚಯ ಬಂದರೆ ನಾವು ನಿಶ್ಚಿಂತರಾಗ್ಬಿಡ್ತೀವಿ. ಅದಕ್ಕೆ ಡ್ರಾಮಾ ಮಾ ಹೈ ಬಡಿ ಮಾ ಅಂತ ಹೇಳ್ತಾರೆ. ಡ್ರಾಮಾ ಪರ್ಫೆಕ್ಟ್ ಅಂತ ಸರ್ಟಿಫೈಡ್ ಮಾಡ್ತಾರೆ, ಡ್ರಾಮಾ ಎಕ್ಯುರೇಟ್ ಅಂತ ಸರ್ಟಿಫೈಡ್ ಮಾಡ್ತಾರೆ, ಡ್ರಾಮಾ ಊಬಹು ಅಂತ ಸರ್ಟಿಫೈಡ್ ಮಾಡ್ತಾರೆ, ಡ್ರಾಮಾ ಕಲ್ಯಾಣಕಾರಿ ಅಂತ ಸರ್ಟಿಫೈಡ್ ಮಾಡ್ತಾರೆ. ಯಾಕೆ ಅಂದರೆ ಇವಾಗ ಪರಮಾತ್ಮ ಒಪ್ಪಿಸಬೇಕಾಗಿರೋ ಪಾಠ ಒಂದೇ, ನಾವು ಮಕ್ಕಳಿಗೆ ಡ್ರಾಮಾ ನಿಶ್ಚಯ ಮಾಡಿಸೋದಷ್ಟೇ ಕೆಲಸ. ನನಗೆ ಜ್ಞಾನಿನೋ ಅಜ್ಞಾನಿನೋ ಅಂತ ಗೊತ್ತಾಗೋಗೋದು ಇಷ್ಟರಲ್ಲೇ. ನನಗೆ ಆತ್ಮ ಗೊತ್ತು, ಪರಮಾತ್ಮ ಗೊತ್ತು, ಪರಮಧಾಮ ಗೊತ್ತು, 4 ಯುಗ ಗೊತ್ತು, ಏನು ಗೊತ್ತಾದರೂ ಕೂಡ ನೀನು ಪಾಸ್ ಅಲ್ಲ, ಫೇಲ್. ಪಾಸ್ ಯಾವಾಗ ಅಂದರೆ ಇದನ್ನು ಎಷ್ಟು ನೀಟಾಗಿ ತಿಳ್ಕೊಂಡಿದೆಯಾ ಮುಖ್ಯ ಅಲ್ಲ. ನನ್ನ ಆತ್ಮ ಗೊತ್ತಾಗಿದೆಯಾ ಓಕೆ, ಪರಮಾತ್ಮ ನಿಶ್ಚಯ ಬಂದಿದೆಯಾ ಓಕೆ. ಆದರೆ ಎಷ್ಟು ನೀನು ಡ್ರಾಮಾ ಪಾಠ ಪಕ್ಕ ಮಾಡ್ಕೊಳ್ತೀಯಲ್ಲ ಅಷ್ಟು ಮಾತ್ರ ನೀನು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ. ಯಾವಾಗ ಡ್ರಾಮಾ ಪಾಠ ನೀನು ಪಕ್ಕ ಮಾಡ್ಕೊಳ್ಳೋದಿಲ್ವೋ, ನೀನು ಎಷ್ಟೇ ತಿಳ್ಕೊಂಡು, ಎಷ್ಟೇ ರಿಸರ್ಚ್ ಮಾಡಿ, ಎಷ್ಟೇ ತನುಮನ ಧನ ಯಜ್ಞಕ್ಕೆ ಅರ್ಪಿಸಿದರೂ ಕೂಡ ನೀನು ಪಾಸ್ ಆಗೋದು ಕಷ್ಟ ಇದೆ.
ತನು ಮನ ಧನ ಅರ್ಪಿಸಿ ಏನೆಲ್ಲ ಮಾಡದೆ ಅದಕ್ಕೆ ರಿಟರ್ನ್ ಸಿಗಲ್ವಾ? ಸಿಗುತ್ತೆ. ಪ್ರಾರಬ್ಧ ಇದ್ದೇ ಇದೆ ಅದಕ್ಕೆ, ಪ್ರಾರಬ್ಧ. ಆದರೆ ಡ್ರಾಮಾ ಪಾಠ ಪಕ್ಕ ಆಗದ ಹೊರತು ನಾನು ಸಂಪನ್ನ ಆಗೋದಿಲ್ಲ, ಸಂಪೂರ್ಣ ಆಗೋದಿಲ್ಲ, ನಿಶ್ಚಿಂತನಾಗೋದಿಲ್ಲ, ನಿರ್ಭಯನಾಗೋದಿಲ್ಲ, ನಿಜಾನಂದದಲ್ಲಿ ಬರೋದಿಲ್ಲ, ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದಿಲ್ಲ. ಇಷ್ಟೆಲ್ಲ ಕೊರತೆಗಳಾಗುತ್ತೆ. ಅದಕ್ಕೆ ಬಾಬರವ್ರು ಹೇಳ್ತಾರೆ, ಕಳೆದು ಹೋದ ಕ್ಷಣ ಕಳೆದು ಹೋಯಿತು, ಅದು ಡ್ರಾಮಾ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಜೋ ಹುವ ಅಚ್ಚ ಹುವ, ಮುಗಿದೋಯ್ತದು. ಕಲ್ಪದ ಹಿಂದೆಯೂ ಕೂಡ ಹೀಗೆ ಆಗಿತ್ತು. ಅದಕ್ಕೆ ಅದರ ಬಗ್ಗೆ ಯೋಚನೆ ಮಾಡಬೇಡ. ಅದು ಇವಾಗೆ ಹೊಸದಾಗಿ ಆಗಿರೋದಲ್ಲ ಗಾಯ. ಮೊದಲು ಆಗಿತ್ತು, ಈಗೂ ಆಗಿದೆ. ಓನ್ಲಿ ರಿಪೀಟ್ ಅಷ್ಟೇ. ಇದರಲ್ಲಿ ನಿನ್ನ ಫಾಲ್ಟ್ ಏನಿಲ್ಲ, ಇವರದ್ದು ಫಾಲ್ಟ್ ಇಲ್ಲ, ಅವರದ್ದು ಫಾಲ್ಟ್ ಇಲ್ಲ. ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಬೇಡ, ಅಥವಾ ನಿನ್ನ ಹಣೆ ಬರಹದ ಬಗ್ಗೆ ಕಂಪ್ಲೇಂಟ್ ಮಾಡಬೇಡ. ಅದು ಪಾರ್ಟ್, ಜಸ್ಟ್ ಆನ್ ಸೀನ್. ಈ ರೀತಿಯಾಗಿ ಪಾಠ ಪಕ್ಕ ಮಾಡಬೇಕು. ಕುಟ್ಟಿ 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 ಡ್ರಾಮಾ ಪಾಠ ಪಕ್ಕ ಮಾಡಬೇಕು. ಏನು ಬೇಕಾದರೂ ನಡೀಲಿ, ಆಲ್ರೆಡಿ ಆಗಿರೋದೇ ಇವಾಗ ಆಗ್ತಾ ಇದೆ, ಇವಾಗ ಆಗಿರೋದೇ ಮತ್ತೆ ಆಗುತ್ತೆ. ಇದಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ ತಲೆ ಬಿಸಿ ಮಾತೇ ಇಲ್ಲ. ಓನ್ಲಿ ಪಾರ್ಟ್ ಅಷ್ಟೇ. ನನಗೇನೂ ಆಗಿಲ್ಲ, ಅವ್ರಿಗೇನೂ ಆಗಿಲ್ಲ, ಇವ್ರಿಗೇನೂ ಆಗಿಲ್ಲ. ಒಳಗಡೆ ಇರೋದು ಡೈಮಂಡ್ ಆತ್ಮ, ಇಲ್ಲಿ ಒಳಗಡೆ ಇರೋದು ಡೈಮಂಡ್ ಆತ್ಮ, ನನ್ನ ಒಳಗಡೆ ಇರೋದು ಡೈಮಂಡ್ ಆತ್ಮನೇ. ಆತ್ಮಕ್ಕೇನೂ ಆಗೋದಿಲ್ಲ, ಬರೀ ಪಾತ್ರಕ್ಕೆ ಮಾತ್ರ. ಏನೇ ಶರೀರಕ್ಕೆ ರೋಗಗಳು ಬರಲಿ, ಆಪತ್ತುಗಳು ಬರಲಿ, ತೊಂದರೆಗಳು ಬರಲಿ, ನಿಂದನೆ ಬರಲಿ, ಮಾನ ಅಪಮಾನ ಬರಲಿ, ಏನೇ ಬಂದರೂ ಕೂಡ ಓನ್ಲಿ ರೋಲಿಗೆ ಬರ್ತಾ ಇದೆ, ನಾಟ್ ರಿಯಲ್ಗಲ್ಲ. ಈ ಸತ್ಯ ಅರ್ಥ ಆಗಬೇಕು ಅಂದ್ರೆ ಒಂದು ಆತ್ಮನಿಶ್ಚಯ ಪರ್ಫೆಕ್ಟ್, ಇನ್ನೊಂದು ಡ್ರಾಮಾ ನಿಶ್ಚಯ ಪರ್ಫೆಕ್ಟ್. ಅದಕ್ಕೆ ಬಾಬರವರು ಹೇಳ್ತಾ ಇದ್ದಾರೆ, ಕಳೆದು ಹೋದ ಕ್ಷಣ ಕಳೆದು ಹೋಯಿತು, ಕಳೆದು ಹೋದ ಕ್ಷಣ ಕಳೆದು ಹೋಯಿತು. ಅದು ಡ್ರಾಮಾ. ಹಿಂದೆ ಏನು ನಡೆದಿತ್ತು ಅದು ನಡೆದಾಗಿದೆ, ತಿಳ್ಕೊಳ್ಳಿ. ಇನ್ನು ಮುಂದೆ ಮಾನ ಅಪಮಾನ, ನಿಂದ ಸ್ತುತಿ, ಮುಂದೆ ಎಲ್ಲವೂ ಕೂಡ ಪರಿಸ್ಥಿತಿಗಳು ಬರ್ತವೆ. ಅದು ಏನೇ ಇದ್ರೂ ಕೂಡ ಅದು ಡ್ರಾಮಾ ಅಂತ ಫುಲ್ ಸ್ಟಾಪ್ ಹಾಕಬೇಕು. एक सेकंड में कितना जल्दी ड्रामा फुल स्टॉप रखने को आता है, उतना जल्दी जीवन मुक्त स्थिति. ಎಷ್ಟು ಜಲ್ದಿ ಡ್ರಾಮಾ ಬಿಂದುವನ್ನು ಹಾಕ್ಲಿಕ್ಕೆ ನಿಮಗೆ ಬರುತ್ತೋ ಅಷ್ಟು ಬೇಗ ನೀವು ಜೀವನ್ಮುಕ್ತಿಗೆ ಹತ್ರ ಇದ್ದೀರಿ ಅಂತ ಅರ್ಥ. ಯಾವುದೇ ಒಂದು ಸಂಕಲ್ಪ, ಒಂದು ಮಾತು, ಒಂದು ಘಟನೆ, ಒಂದು ಸಂದರ್ಭ ನಮ್ಮನ್ನ ಈಚೆ ಆಚೆ ಮಾಡುತ್ತೆ. ಅದು ಬೇಕಾದಿರಲಿ, ಶರೀರಕ್ಕೆ ಸಂಬಂಧಪಟ್ಟಿದ್ದು, ಸಂಬಂಧಗಳಿಗೆ ಸಂಬಂಧಪಟ್ಟಿದ್ದು, ಸಂಪತ್ತಿಗೆ ಸಂಬಂಧಪಟ್ಟಿದ್ದು, ಹೆಸರು ಕೀರ್ತಿಗೆ ಸಂಬಂಧಪಟ್ಟಿದ್ದು, ಏನು ಬೇಕಾದರೂ ಇರಲಿ. ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತಿರೋದು ಬರೀ ಭಾಷಣ ಮಾಡ್ಲಿಕ್ಕಲ್ಲ, ಪ್ರವಚನ ಮಾಡ್ಲಿಕ್ಕಲ್ಲ, ಹೇಳೋದಕ್ಕಲ್ಲ, ಕೇಳೋದಕ್ಕಲ್ಲ. ನಿಮ್ಮ ಜೀವನದಲ್ಲಿ ನಿಮಗೆ ಬಂದಾಗ, ನನ್ನ ಜೀವನದಲ್ಲಿ ನನಗೆ ಬಂದಾಗ, ಅದು ಏನೇ ಘಟನೆ ಇರಲಿ, ನಮ್ಮ ಕಣ್ಣು ಇನ್ಯಾವತ್ತು ಕಣ್ಣೀರನ್ನು ನೋಡಬಾರದು. ನಮ್ಮ ಹಣೆ ಯಾವತ್ತು ಚಿಂತೆಯ ಗೆರೆಗಳನ್ನು ನೋಡಬಾರದು. ನಮ್ಮ ಸ್ಮೈಲ್ ಯಾವತ್ತೂ ಕೂಡ ಕಡಿಮೆ ಆಗಬಾರದು. ಪ್ರಸನ್ನತೆ ಯಾವತ್ತೂ ಕೂಡ ಸದಾ ಬೆಳಗುತ್ತಿರಬೇಕು. ಜ್ಞಾನ ಹೇಳೋದಕ್ಕೂ ಕೇಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಫೇವರ್ ಆಗಿ ಎಲ್ಲ ಇರಬೇಕು ಡ್ರಾಮಾ ಅಂತೀವಿ, ಹಂಗಿಲ್ಲ. ಒನ್ ಸೈಡ್ ಡ್ರಾಮಾ ಇಲ್ಲ, ಒನ್ ಸೈಡ್ ಗೇಮ್ ಯಾವುದೂ ಇಲ್ಲ. ಒಂದ್ ಸೈಡ್ ಟೀಮ್ ಚೆನ್ನಾಗಿದ್ದು ಇನ್ನೊಂದು ಸೈಡ್ ಟೀಮ್ ಚೆನ್ನಾಗಿಲ್ಲ ಅಂದಾಗ ಇವ್ರು ವಿನ್ನರ್ ಅಂತ ಮೊದಲೇ ಗೊತ್ತಾಗ ಮೇಲೆ ಅದು ಆಟದಲ್ಲಿ ಏನಿರುತ್ತೆ ವಿಶೇಷ. ಹಾಗೆ ಈ ಡ್ರಾಮಾದಲ್ಲಿ ಕೂಡ ಎಲ್ಲ ಒನ್ ಸೈಡೆಡ್ ಇರಲ್ಲ, ಎಲ್ಲ ನಮಗೂ ಬೇಕಾದಂಗೆ ಇರಲ್ಲ. ಇದಕ್ಕಿಂತ ಇನ್ನೇನ್ರಿ ಭಾಗ್ಯ ಬೇಕು?
ಈ ಶರೀರದೊಳಗಡೆ ಇರೋದ್ರೊಳಗಡೆ ಸೃಷ್ಟಿಯಲ್ಲಿ ಅವತರಿಸಿರುವ ಪರಮಾತ್ಮನ ಸತ್ಯ ಗೊತ್ತಾಗೋಯ್ತು, ನನ್ನ ಸತ್ಯ ಗೊತ್ತಾಯ್ತು, ನನ್ನ ಮನೆ ಸತ್ಯ ಗೊತ್ತಾಯ್ತು, ಡ್ರಾಮಾ ಸತ್ಯ ಗೊತ್ತಾಯ್ತು. ಇದ್ರ ಮುಂದೆ ಜಗತ್ತಿನ ಯಾವ ಅಷ್ಟೈಶ್ವರ್ಯ ಸುಖ ತಗೊಂಡು ಏನ್ ಮಾಡ್ತೀರಿ? ಎಲ್ಲ ಮಿತ್, ಎಲ್ಲ ವಿನಾಶಿ ಭ್ರಮೆ. ಅದು ರೋಲ್ ಅಷ್ಟೇ, ಅದು ನಾಟ್ ರಿಯಲ್. ರಿಯಲ್ ಆಗಿರೋ ಎಲ್ಲವನ್ನ ಅರ್ಥ ಮಾಡ್ಕೊಂಡಾಯ್ತು. ನನಗೆ ಇನ್ನೇನು ಸಿಗೋದಿದೆ, ಇನ್ನೇನು ಒಳ್ಳೇದಾಗ್ಬೇಕು ಇದಕ್ಕಿಂತ ಹೇಳಿ. ಅಯ್ಯೋ ಅಣ್ಣವ್ರೆ, ನನ್ನ ಜೀವನದಲ್ಲಿ ತುಂಬಾ ಕೆಟ್ಟದಾಗ್ಬಿಟ್ಟಿದೆ. ಅಲ್ಲ ರೀ, ಕೆಟ್ಟದು ಎಷ್ಟು? ಇಷ್ಟು ಸಾಸಿವೆ ಕಾಳಿನಷ್ಟು, ಇವಾಗ ಒಳ್ಳೇದಷ್ಟು ಬೆಟ್ಟದಷ್ಟು ಆಗೋಗಿದೆ. ಸ್ವಯಂ ಸೃಷ್ಟಿಕರ್ತ ಶಿವ ತಂದೆ ನಿಮ್ಮ ಜೊತೆ, ಸ್ವಯಂ ಎಲ್ಲ ಧರ್ಮಾತ್ಮರು, ಎಲ್ಲ ಗ್ರಂಥಗಳು ಕೂಡ ಯಾವ ಸತ್ಯವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟು ಅದು ಸತ್ಯ ನಿನಗೆ ಈಗಾಗಲೇ ಗೊತ್ತಾಗೋಗಿದೆ. मैं आत्मा हूं, मैं पार्ट बजाने वाला हूं, मैं परम धाम निवासी हूं. ಅಕ್ಯುರೇಟ್ ಗೊತ್ತಾಗೋಗಿದೆ ನಿಮಗೀಗ. ಇದಲ್ವೇನ್ರಿ ಸೌಭಾಗ್ಯ? ಇದು ಒಂದು ಕಡೆ ಪರಮಾತ್ಮನಿಟ್ಟು, ಇನ್ನೊಂದು ಕಡೆ ಪ್ರಕೃತಿ ಪ್ರಪಂಚ ಅಷ್ಟೈಶ್ವರ್ಯವನ್ನಿಟ್ಟರೆ ನಾವು ಪರಮಾತ್ಮನನ್ನು ಆರಿಸ್ಕೊಂಡಾಗಿದೆ. ಪರಮಾತ್ಮ ನಮ್ಮ ಜೊತೆ ಇದ್ದಾನೆ, ಪಾಂಡವರಾಗಿ ಆಗಿದೆ. ಕೌರವರ ಅಕ್ಷೋಹಿಣಿ ಸೈನ್ಯ ನೋಡಿ ಗಾಬರಿ ಆಗೋ ಅವಶ್ಯಕತೆ ಏನಿದೆ? ಸತ್ಯದ ದೋಣಿ ಅಲಗಾಡುತ್ತೆ. ನಾಟಕ ಆದ್ಮೇಲೆ ಅಲಗಾಡಬಾರದು ಅಂದ್ರೆ ಹೆಂಗೆ? ಅಲಗಾಡತ್ತೆ, ಆದ್ರೆ ಮುಳುಗೋದಿಲ್ಲ. ಇದು ನಿಶ್ಚಯ, ಇದೇ ಡ್ರಾಮಾ ನಿಶ್ಚಯ. ಏನು ನಿಮ್ಮ ಫೇವರ್ ಇರ್ಬೋದು, ನಿಮಗೆ ಅನ್ಕೊಳ್ಳದೆ ಇರೋದಿರ್ಬೋದು, ನಿಮಗೆ ಬೇಕಿರೋದಿರ್ಬೋದು, ಬೇಡದೆ ಇರೋದಿರ್ಬೋದು, ನೀವು ಅನ್ಕೊಂಡಂಗೆ ಆಗ್ಬೋದು, ಅನ್ಕೊಂಡಂಗೆ ಆಗದೆ ಇರ್ಬೋದು. ಏನೇ ಆದರೂ ಡ್ರಾಮಾ, ಅದು ನಮ್ಮ ಪಾಲಿಗೆ ಅಂತೂ ಕಲ್ಯಾಣಕಾರಿ. ಯಾಕೆ? ಇನ್ನೇನು ಕೆಟ್ಟದಾಗುತ್ತೋ ಗೊತ್ತಿಲ್ಲ ನನಗೆ, ಒಳ್ಳೇದಂತೂ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಏನು ಒಳ್ಳೇದಾಗೋಗಿದೆ? ಪರಮಾತ್ಮ ಸಿಕ್ಕಾಗಿದೆ, ಪರಮಧಾಮದ ನೆನಪು ಬಂದಾಗಿದೆ, ಆತ್ಮದ ಸ್ಮೃತಿ ಬಂದಾಗಿದೆ, ಸತ್ಯ ಜ್ಞಾನ ಸಿಕ್ಕಾಗಿದೆ, ಆದಿ ಮಧ್ಯ ಅಂತ್ಯ ತಿಳಿದಾಗಿದೆ, 4 ಯುಗಗಳು ತಿಳಿದಾಗಿದೆ. ನಾನು ಇಡೀ ಸೃಷ್ಟಿಯಲ್ಲಿ ಯಾರಿಗಿಲ್ಲದೆ ಇರುವಂತ ತ್ರಿಲೋಕದ ಜ್ಞಾನ, ತ್ರಿಕಾಲದ ಜ್ಞಾನ, ತ್ರಿಮೂರ್ತಿಯ ಜ್ಞಾನ ನನಗೆ ಗೊತ್ತಾಗೋಗಿದೆ. ಇದಕ್ಕಿಂತ ಒಳ್ಳೆಯದಿನ ಜಗತ್ತಿನಲ್ಲಿ ಆಗ್ಲಿಕ್ಕೆ ಏನೂ ಇಲ್ಲ. ಎಲ್ಲಿ ಬೇಕಾದ್ರೂ ಬರ್ಕೊಡ್ಬೋದು. ಇದ್ದಾರೆ ಯಾರಿಗೂ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಂತೂ, ಇಡೀ ಕಲ್ಪದಲ್ಲಿ ನಾನಂತೂ ಹೆಮ್ಮೆಯಿಂದ ಹೇಳ್ತೀನಿ ಇದನ್ನ. ನೀವು ಹೇಳ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ, ನಾನು ಹೆಮ್ಮೆಯಿಂದ ಹೇಳ್ತೀನಿ. ನನ್ನ ಜೀವನದಲ್ಲಿ ಅಷ್ಟೇ ಅಲ್ಲ, ಈ ಒಂದು ಶರೀರದ, ಈ ಒಂದು ಜೀವನದ ಬಗ್ಗೆ ಮಾತಾಡ್ತಿಲ್ಲ, ಇಡೀ 84 ಜನ್ಮದ ಕಲ್ಪದಲ್ಲಿ ನನಗೆಷ್ಟು ಜನ್ಮಗಳಿದೆಯೋ ಅಷ್ಟೂ ಜನ್ಮಗಳಲ್ಲಿ ಈಗ ಸಂಗಮದಲ್ಲಿ ಏನು ನನಗೆ ಒಳ್ಳೆಯದಾಗಿದೆ ನಾನು ತಿಳ್ಕೊಂಡಿದ್ದು, ಈಗ ಎಟ್ ಪ್ರೆಸೆಂಟ್ ನಾನು ಹೇಳ್ತಾ ಇದ್ದೀನಿ. ಇದಕ್ಕಿಂತ ಒಳ್ಳೆಯ ಕ್ಷಣ ನನ್ನ ಜೀವನದಲ್ಲಿ ಮುಂದೆಂದೂ ಬರೋದಿಲ್ಲ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಆಹೋ ಸೌಭಾಗ್ಯ ನಂದು. ಎಂಥ ಆತ್ಮ, ಎಂಥ ಪರಮಾತ್ಮ, ಎಂಥ ಪರಮಧಾಮ, ಎಂಥ ಸ್ಮೃತಿ ಇದು ಯಪ್ಪ. ಇದನ್ನು ತಿಳ್ಕೊಂಡು ಬಿಟ್ರೆ ಎಷ್ಟು ಖುಷಿ ಆಗ್ಬಿಡ್ಬೇಕಂದ್ರೆ ಹೃದಯ ಒಡೆದೋಗ್ಬಿಡ್ಬೇಕು. ಆ ಖುಷಿ ತಡ್ಕೊಳಕ್ಕಾಗದಿಲ್ಲ. ಅಷ್ಟು ಖುಷಿ ವಿಚಾರ, ಅಷ್ಟು ಒಳ್ಳೆಯ ಟೈಮಲ್ಲಿ ನಾವಿದ್ದೀವಿ ಈಗ. ಇದ್ರ ಮುಂದೆ 1 ಕೋಟಿ ರೂಪಾಯಿ ಲಾಟ್ರಿ ಹತ್ತದ, ಯಾರೋ 10 ರೂಪಾಯಿ ಕದ್ಕೊಂಡು ಹೋದ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀನಿ ಅಂದ್ರೆ ಅವನಂತ ಮುಟ್ಟಾಳ ಯಾರಿರ್ತಾನೋ. ಹಾಗೆ ಇಷ್ಟು ನನಗೆ ಪ್ರಾಪ್ತಿ ಸಿಕ್ಕಾಗಿದೆ, ಇನ್ನೇನೋ ಸ್ವಲ್ಪ ತೊಂದರೆ, ಇನ್ನೇನೋ ಸ್ವಲ್ಪ ನೋವು ಅಂತ ಅದರ ಕಡೆಗೆ ಗಮನ ಕೊಡಬೇಕಾ? ಇದನ್ನು ಅನುಭವಿಸಬೇಕಾ ಹೇಳಿ? ನೀವೇನು ಮಾಡ್ತೀರಿ ನನಗಂತ ಗೊತ್ತಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಸತ್ಯುಗದಲ್ಲಿ ಶ್ರೀಮನ್ ನಾರಾಯಣನ ಪಾತ್ರ, ಬ್ರಹ್ಮನ್ ನಂತರ ನೆಕ್ಸ್ಟ್ ನೀನೇ ಅಂತ ನನಗೆ ಕೊಟ್ಟರು ಈ ಆನಂದದ ಮುಂದೆ ಒಂದು ಸಾಸಿವೆ ಕಾಳು ಇಲ್ಲ. ನನಗದು ಸಾಸಿವೆ ಕಾಳನ್ನಷ್ಟೇ ಕಾಣುತ್ತೆ. ಸತ್ಯುಗದ ಮಹಾರಾಜನ ಪದವಿಯನ್ನು ಕೊಟ್ಟರು ಕೂಡ ನಾನು ಹಾಗಂತ ಬ್ರಹ್ಮ ಮಮ್ಮರವರ ಪದವಿ ಬಗ್ಗೆ, ಲಕ್ಷ್ಮೀನಾರಾಯಣ ಪದವಿ ಬಗ್ಗೆ ಮಾತಾಡುತ್ತಾ ಇಲ್ಲ. ಅವ್ರಿಗೇನು ಕೂಡ ಅವತ್ತಿನ ಆ ಒಂದು ಪದವಿಗಿಂತ ಈ ಪ್ರಜಾಪಿತ ಮತ್ತು ಜಗದಂಬ ಆದಾಗ ಏನು ಸುಖ, ಏನು ಅನ್ಯೋನ್ಯತೆ, ಏನು ಸಂಬಂಧ, ಏನು ಪವಿತ್ರತೆ, ಏನು ಪರಮಾತ್ಮನ ಜೊತೆಗೆ ಯೋಗ, ಇದರ ಅನುಭವ, ಈ ಯಜ್ಞ, ಈ ಸುಖ, ಇದರ ಮುಂದೆ ಅದೇನು ಅಂತ ಅವರು ಕೂಡ ಅಂದ್ಕೊಂಡಿರ್ತಾರೆ. ಹಾಗೆ ನನಗೂ ಕೂಡ ಅನ್ನಿಸ್ತಾ ಇದೆ, ಇವಾಗ ಏನು ಈ ಕ್ಷಣದಲ್ಲಿ ನಾವಿದೀವಿ, ಇಷ್ಟು ತಿಳ್ಕೊಂಡಿದೀವಿ,
ಚೆನ್ನಾಗಿದ್ದೀವಿ, ಮುಂದೇನು ಬೇಕಾದರೂ ಆಗ್ಬಿಡ್ಲಿ. ಬಟ್ ಇದಕ್ಕಿಂತ ಖುಷಿ ವಿಚಾರ ಇನ್ನೊಂದು ಕೇಳೋಕೆ ನನಗಿನ್ನೇನೂ ಇಲ್ಲ, ಇನ್ನೇನೂ ಉಳಿದಿಲ್ಲ ನನ್ನ ಜೀವನದಲ್ಲಿ ಇದಕ್ಕಿಂತ ಖುಷಿ ವಿಚಾರ ಕೇಳೋದಕ್ಕೆ. ಅಷ್ಟು ಖುಷಿ ವಿಚಾರ, ಅಷ್ಟು ಸಂತೋಷ ಪಡುವ ವಿಚಾರ, ಅಷ್ಟು ಆತ್ಮೋಲ್ಲಾಸ ಆಗುವ ವಿಚಾರ, ಆತ್ಮ ಕಲ್ಯಾಣ ಆಗುವ ವಿಚಾರ, ಇದಕ್ಕಿಂತ ಇನ್ನೇನು ಬೇಕು ನನಗೆ ಹೇಳಿ? ಇದ್ರ ಮುಂದೆ ಒಂದು ಏನೋ ಸಣ್ಣ ಪುಟ್ಟ ಮಾತು, ಸಣ್ಣ ಪುಟ್ಟ ಪರಿಸ್ಥಿತಿ, ಸಣ್ಣ ಪುಟ್ಟ ಸಂದರ್ಭ ಬರುತ್ತೆ, ಅದನ್ನು ನೋಡ್ಕೊಂಡು ಕೂತ್ಕೋಬೇಕು ನಾನು. ಅಹೋ ಸೌಭಾಗ್ಯ, ವಾ ಬಾ ಬಾ ವಾ, ವಾ ಡ್ರಾಮಾ, ವಾ ವಾರೇ ಮೈ ವಾ, ಇದ್ರೊಳಗಡೆ ಮುಳುಗಿ ಬಿಡಬೇಕು. ಇದು ನಶೆ ಹತ್ತಬೇಕು ನಮಗೆ. ಕುಡಿದಿರೋರು ಹಾಗೆ ನಶೆ ಇರಬೇಕು ತಲೆಗೆ ನಮಗೆ. ಅಫೀಮ್ ಇದು, ಆತ್ಮೀಯ ಅಫೀಮ್ ಇದು, ಸಾತ್ವಿಕ ಅಫೀಮ್ ಇದು. ತೇಲಾಡ್ತಾ ಇರಬೇಕು. ಕುಡಿದ್ರು ನೋಡ್ತೀರ, ಕುಡಿದು ಬಿಟ್ಟಿರ್ತಾರೆ, ಒಂದು 50-60 ರೂಪಾಯಿದು ಕುಡಿದು ಬಿಟ್ಟಾಗ ಅದು ತಲೆ ಏರಿತ್ತು ಅಂದರೆ ಕಚ್ಚುವ ಸರ್ಪವನ್ನು ಕೈಯಲ್ಲಿ ಹಿಡ್ಕೊಳ್ಳೋಕೆ ಹೋಗ್ತಾನೆ ಮನುಷ್ಯ. ಅಷ್ಟು ಧೈರ್ಯ ಬಂದಿರ್ತದೆ, ಅಷ್ಟು ಮೈ ಮರೆತಿರ್ತಾನೆ. ಮತ್ತು ನಮಗೆ ನಾವೆಷ್ಟು ಕುಡಿದಿದ್ದೀವಿ, ಈಗ ಎಷ್ಟು ಕುಡಿದಿದ್ವಿ ಅಂದ್ರೆ 3 ಲೋಕಕ್ಕೆ ಹಂಗೆ ಟಪಾರಂತ ಹಾರ್ಕೊಂಡು ಹೋಗ್ಬೇಕು ನಾವು, ಕಾಲು ಭೂಮಿ ಮೇಲೆ ಇರಬಾರ್ದು. ಈಗ ಅಷ್ಟು ನಶೆ ಆಗಬೇಕು, ಅಷ್ಟು ಆನಂದದ ಸುದ್ದಿ, ಅಷ್ಟು ಸಂತೋಷ. ಇಷ್ಟಾದ ಮೇಲೆ ಇನ್ನೂ ಭೂಮಿ ಮೇಲೆ ಕಾಲಿದ್ದಾವೆ ಅಂದರೆ ನಮ್ಮಂಥ ನತದೃಷ್ಟರು ಯಾರೂ ಇಲ್ಲ. ಹೃದಯದೊಳಗೆ ರೆಕ್ಕೆಗಳು ಆರ್ತಾ ಇರಬೇಕು, ಮೇಲೆ 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 ಸೂಕ್ಷ್ಮ ಶರೀರ ಕಿತ್ಕೊಂಡು ಬರಬೇಕು ಹೊರಗಡೆ ಈ ಸ್ಥೂಲ ಶರೀರದಿಂದ. ಆ ಸಂತೋಷ ಒಳಗಡೆ ತಡೆಯೋಕ್ಕಾಗದೇನೋ ಹೊರಗಡೆ ಬಂದು ಭ್ರಮಣ ಮಾಡಬೇಕು 3 ಲೋಕವನ್ನು. ಅಷ್ಟು ಸಂತೋಷ ಆಗಬೇಕೀಗ ನಮಗೆ. ಇಂಥ ಅದ್ಭುತವಾದ ಸಂಗಮ ಸಮಯ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಡೋಂಟ್ ಮಿಸ್, ಯಾರು ಮಿಸ್ ಮಾಡ್ಕೊಳ್ಬೇಡಿ. ಯಾವುದೋ ಒಂದು ಬಾಧೆ, ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಸಾಲ, ಯಾವುದೋ ಒಂದು ಕೆಲಸ, ಯಾವುದೋ ಒಂದು ನಿಂದನೆ ಅಂತ ನಿಮ್ಮ ಟೈಮನ್ನು ಹಾಳು ಮಾಡಿಕೊಳ್ಬೇಡಿ. ನಾನಂತೂ ಇನ್ನು ಮುಂದೆ ಏನು ಬೇಕಾದರೂ ಬರಲಿ, ಬಾರದು ಬಪ್ಪದು, ಬಪ್ಪದು ತಪ್ಪದು, ಈ ಮಂತ್ರ ಪರ್ಫೆಕ್ಟಾಗಿ ಲೌಕಿಕದಲ್ಲಿದ್ದಾಗ ನಮ್ಮ ತಂದೆ ಈ ಮಾತು ಹೇಳ್ತಿದ್ರು. ಪ್ರತಿ ಮಾತಿಗೆ ಇದನ್ನು ಬಳಸ್ತಿದ್ರು. ಅವ್ರು ಯಾಕೆ ಬಳಸ್ತಿದ್ರು ಗೊತ್ತಿಲ್ಲ, ಬರೀ ಖುಷಿಯಿಂದ ಬಳಸ್ತಾ ಇದ್ರು. ಈಗ ನನಗದು ವೇದ ವಾಕ್ಯ ಆಗೋಗಿದೆ. ಡ್ರಾಮಾ ಅಂದರೆ ಇಷ್ಟೇ, ಬಾರದು ಬಪ್ಪದು, ಬಪ್ಪದು ತಪ್ಪದು. ಏನು ಬರಬಾರ್ದು ಅದು ಬರೋದೇ ಇಲ್ಲ, ಏನು ಬರಬೇಕು ಅದು ತಪ್ಪೋದೇ ಇಲ್ಲ. ಮತ್ತು ಚಿಂತೆ ಯಾಕೆ ಮಾಡಲಿಲ್ಲ, ಸ್ವೀಕಾರ ಮಾಡಿಬಿಟ್ರೆ ಆಯ್ತಲ್ಲ. ಸ್ವೀಕಾರನೂ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಪಾಡಿಗೆ ನಿನ್ನ ಆನಂದದೊಳಗಡೆ ನೀನಿರೋದು. ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಮೋಡಗಳು ನಾನು ನೋಡಲಿ ಅಂತ ಕಾಯಲ್ಲ, ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನಾನು ನೋಡ್ಕೊಂಡು ಅಯ್ಯೋ ಮೋಡ ನನ್ನ ತಲೆ ಮೇಲೆ ಬಂತು ಅಂದರೆ ಗಾಬರಿ ಆದ್ರೆ ಅದೇನು ಮಾಡೋಕ್ಕಾಗತ್ತೆ, ಅದ್ರ ಪಾಡಿಗೆ ಅದು ಹೊಂಟೋಗುತ್ತೆ. ಹಾಗೆ ಪರಿಸ್ಥಿತಿಗಳು ಕೂಡ ಮೋಡದ ಹಾಗೆ ಬರುತ್ತೆ. ಅಯ್ಯೋ ನನ್ನ ಮೇಲೆ ಬಂತು ಅಂದರೆ ನಿನಗೆ ಬೇಜಾರಾಗುತ್ತೆ. ಅದು ಹೋಗೋಕ್ಕೆ ಬಂದಿರೋದು ಅಂತ ಗೊತ್ತಾದ್ರೆ ಸುಮ್ಮನೆ ನಿನ್ನ ಲೋಕದೊಳಗಡೆ ನೀನಿರು, ನಿನ್ನ ಆನಂದದೊಳಗಡೆ ನೀನಿರು. ಅದಕ್ಕೆ ಇವತ್ತು ಬಾಬಾರವ್ರು ಹೇಳಿದ್ರು, ಕಳೆದು ಹೋದ ಕ್ಷಣ ಕಳೆದು ಹೋಯಿತು, ಅದು ಡ್ರಾಮಾ. ಇಲ್ಲಿ ಸ್ತುತಿ, ನಿಂದೆ, ಮಾನ ಅಪಮಾನ ಎಲ್ಲವೂ ಬರುತ್ತವೆ ಮುಂದೆ ಪರಿಸ್ಥಿತಿ. ನಿಮ್ಮ ಸ್ಥಿತಿ ಏಕರಸ ಇಟ್ಕೊಳ್ಬೇಕಂದ್ರೆ ಈ ಡ್ರಾಮಾ ಪಾಠ ಪಕ್ಕ ಮಾಡ್ಕೊಳ್ಳಿ. ಇದು ನಿಮಗೊಬ್ಬರಿಗೆ ಏನಾದರೂ ಖಂಡಿತ ಇಲ್ಲ. ಎಲ್ಲರ ರೋಲ್, ಎಲ್ಲರ ಆತ್ಮರ ಪಾತ್ರವೂ ಕೂಡ ಹೀಗೆ ಇರುತ್ತೆ. ಯಾರೊಬ್ಬರು ಕೂಡ ಇದರಿಂದ ವಂಚಿತ ಇಲ್ಲ. ಅದನ್ನು ಬ್ರಹ್ಮಬಾಬರವರು ಪ್ರಾಕ್ಟಿಕಲ್ ತೋರಿಸಿದ್ದಾರೆ, ಮಮ್ಮರವರು ಪ್ರಾಕ್ಟಿಕಲ್ ತೋರಿಸಿದ್ದಾರೆ, ದಾದಿಯವರು ಪ್ರಾಕ್ಟಿಕಲ್ ತೋರಿಸಿದ್ದಾರೆ. ಅವರಷ್ಟಂತೂ ನಮಗಿರಲ್ಲ, ಅಷ್ಟು ತಡ್ಕೊಳ್ಳೋ ತಾಕತ್ತು ನಮಗಿಲ್ಲ. ಸುಮ್ಮನೆ ಇಷ್ಟು ಬೆಸಿಗೆ ಮುಟ್ಟಿ ಹೋಗುತ್ತಷ್ಟೆ. ತಡ್ಕೋಬೇಕು, ಅಚ್ಚಲ ಆಗಬೇಕು. ಇದಕ್ಕೊಂದು ಬೆಸ್ಟ್ ಲೈವ್ ಎಕ್ಸಾಂಪಲ್ ಹೇಳ್ತೀವಿ ಇವತ್ತು ನಿಮಗೆ. ಸುಮಾರು 12 ವರ್ಷ, 13, 14 ವರ್ಷ ಹತ್ರ ಅನಿಸುತ್ತೆ ನನಗೆ. ಹತ್ತತ್ರ ಒಂದು 10-12 ವರ್ಷ ಅಂತೂ ಆಗಿದೆ. 12 ವರ್ಷ ಮೇಲೆ ಆಗಿದೆ. ನವರತ್ನ ಅಗ್ರಹಾರ ಅಂತ ಒಂದು ಬೆಂಗಳೂರಲ್ಲಿ ಏರ್ಪೋರ್ಟ್ ಹತ್ರ, ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಒಂದು ಹಳ್ಳಿ. ಅದು ಚಿಕ್ಕದೇ ಹಳ್ಳಿ ಆಗಿದ್ರು ಕೂಡ ಅಲ್ಲಿ ಗ್ರಾನೈಟ್ ಪಾಸ್ ಆಗಿರೋ ಕಾರಣಕ್ಕೆ ಎಲ್ಲರೂ ಅಗರ್ಭ ಶ್ರೀಮಂತರು. ಅಲ್ಲಿ ಆರಂಭದಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ಒಂದು 20 ಜನದಿಂದ ಆರಂಭ ಆಯಿತು. ಅದು ಫಿಸಿಕಲ್ ಯೋಗ ಮತ್ತು ರಾಜಯೋಗ ಕಲಿಸ್ತಾ ಕೋರ್ಸ್ ಸ್ಟಾರ್ಟ್ ಮಾಡಿ. ಅದಾದ ಮೇಲೆ ಅಲ್ಲಿ ಗೌರಕ್ಕ ಅಂತ ಒಬ್ಬರು ಮಾತೆ
ಅವರು ಸಂಕಲ್ಪ ಇಲ್ಲಿ ಕ್ಲಾಸ್ ನಡಿಬೇಕು ನಮ್ಮೂರಾಗಂತ ಅವ್ರ ರಿಲೇಷನ್ಗಳ ಒಂದು ಹಾಲ್ ಕೊಟ್ಟಿದ್ರು, ಅಲ್ಲೇ ಮಾಡ್ತಾ ಬಂದ್ವಿ. ಸುಮಾರು ತಿಂಗಳುಗಳ ಕಾಲ, ವರ್ಷಗಳ ಗಟ್ಟಲೆ ಅಲ್ಲಿ ನಡೀತಾ ಬಂತು. ವಾರದಲ್ಲಿ ಒಂದು 3 ದಿನನೋ 4 ದಿನನೋ ನಾನು ಹೋಗ್ತಾ ಇದ್ದೆ. ಗುರುವಾರ ಹಿಂಗೆ ಭೋಗ ತೊಗೊಂಡು ಹೋಗ್ತಾ ಇದ್ವಿ. ಎಲ್ಲರಿಗೂ ಕೊಟ್ಟು ಒಂಥರ ತುಂಬ ಆತ್ಮೀಯತೆ ಬೆಳೀತು. ಮುಗ್ಧ ಮಾತೆಯರು, ಅವರೇನು ಯಾರೂ ದೊಡ್ಡ ಡಿಗ್ರಿ ಹೋಲ್ಡರ್ಸ್ ಅಲ್ಲ, ತುಂಬ ಎಜುಕೇಟೆಡ್ ಪರ್ಸನ್ಸ್ ಏನು ಯಾರೂ ಇರಲಿಲ್ಲ. ಮುಗ್ಧ ಮಾತೆಯರು ಮತ್ತು ತುಂಬ ಇಂಟೆಲಿಜೆಂಟ್ ಇರೋರು ಇದ್ದರು. ಹಾಗೆ ಒಂದು ಸಲ ಮೌಂಟ್ ಅಬುಕು ಬಂದರು. ಅದಾದ ಮೇಲೆ ಅಲ್ಲಿ ಇವತ್ತು ದೊಡ್ಡ ಸೆಂಟ್ರ್ ಕೂಡ ಕಟ್ಸ್ಕೊಂಡಿದ್ರು. ಆದರೆ ಅಲ್ಲಿ ಒಬ್ಬರು ಒಂದು 75 ಹತ್ತತ್ರ ವಯಸ್ಸು ಅಜ್ಜಿ. ಆ ಅಜ್ಜಿ ಹೆಸರು ಮರೆತರೆ ನಿಜಕ್ಕೂ ನನಗೆ ತುಂಬ ಬೇಜಾರಾಗುತ್ತೆ. ಮರೆಯೋದಿಲ್ಲ ನಾನು ಮೋಸ್ಟ್ಲಿ. ಈ ಸಮಯಕ್ಕೆ ನೆನಪಾಗ್ತಾಯಿಲ್ಲ. ಬಟ್ ತುಂಬ ಆತ್ಮೀಯ, ಬಾಬನ ಅನನ್ಯ ಮಗು. ಆ ಅಜ್ಜಿಗೆ 10 ಜನ ಮಕ್ಕಳು, ಗಂಡ್ಮಕ್ಳು ಎಲ್ಲ ಸೇರಿ, ಗಂಡ್ಮಕ್ಳು ಹೆಣ್ಮಕ್ಳು ಸೇರಿ ದೊಡ್ಡ ದೊಡ್ಡ ಪೊಸಿಷನಲ್ಲಿದ್ದಾರೆ. ತುಂಬ ಅಗರ್ಭ ಶ್ರೀಮಂತರು. ಸುಮಾರು 1.5-2 ಕೋಟಿ ರೂಪಾಯಿದು ಅವಾಗ ಮನೆ ಕಟ್ಟಿಸ್ತಾ ಇದ್ರು. ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಓಪನಿಂಗು ಆಯಿತು ಬಿಡಿ, ನಾನು ಇರುವಾಗಲೇ ಓಪನಿಂಗ್ ಆಯ್ತು ಅಲ್ಲಿ. ಆ ಅಜ್ಜಿ ಈ ಕಡೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಹಳೆಯ ಮನೆ ಅದು, ಒಂದು ಮೊದಲಿದ್ದಿದ್ದು. 10 ಜನ ಮಕ್ಕಳಿದ್ರು. ಹೆಂಗಿದ್ರು ಅಂದರೆ ಇವತ್ತಿಗೂ ಪ್ರತಿಯೊಂದು ಏನೇ ಮಾಡಬೇಕಂದ್ರೆ ಆ ಅಜ್ಜಿ ಹೇಳಿದ ಮಾತು ಫೈನಲ್. ನಾನು ನೋಡಿದ್ದೀನಿ, ತುಂಬ ಮನೆಗಳಲ್ಲಿ ನೋಡಿದ್ದೀನಿ. ಬಟ್ ಇಷ್ಟರ ಮಟ್ಟಿಗೆ ಅಷ್ಟು ಅಗರ್ಭ ಶ್ರೀಮಂತಿಕೆ ಬಂದ ಮೇಲೆ, ದೊಡ್ಡ ದೊಡ್ಡ ಪೋಸ್ಟ್ ಪೊಸಿಷನಲ್ಲಿ ಇದ್ದ ಮೇಲೂ ಕೂಡ ಆ ಅಜ್ಜಿ 70-75 ವರ್ಷದ ಅಜ್ಜಿ, ಅವರು ಹೇಳಿದ ಮಾತನ್ನ ಒಬ್ಬರು ಕೂಡ ದಾಟ್ತಿರ್ಲಿಲ್ಲ. ನಾನು ಆರಂಭದಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಯಲಂಕದಲ್ಲಿ ಡ್ಯೂಟಿ ನಂದು 5 ಗಂಟೆವರೆಗೂ ಡ್ಯೂಟಿ ಆಗ್ತಿತ್ತು. ಹೋಗಿ ಸ್ನಾನ ಮಾಡ್ಕೊಂಡು 6 ಗಂಟೆಗೆ ಬಿಟ್ಟರೆ 7ವರೆಗೆ, 7 ಗಂಟೆ 7:15ಕ್ಕೆಲ್ಲ ದೇವನಹಳ್ಳಿ ಹತ್ರ ಒಂದು ನವರತ್ನ ಅಗ್ರಹಾರ ಕ್ರಾಸ್ ಸಾದಳ್ಳಿ ಗೇಟ್ ಅಂತ ಬರುತ್ತೆ, ಅಲ್ಲಿ ಇಳ್ಕೋತಾ ಇದೆ. ಅಲ್ಲಿಂದ ಒಳಗೆ 1.5-2 ಕಿಲೋಮೀಟರ್ ನಡಿಬೇಕಾಗ್ತಿತ್ತು. ಹತ್ತತ್ರ 3 ಕಿಲೋಮೀಟರ್ ಅನ್ಕೊಳ್ಳಿ, ನಡಿಬೇಕಾಗ್ತಿತ್ತು. ನನಗೇನೋ ಆ ಈವ್ನಿಂಗ್ ಟೈಮಲ್ಲಿ ತುಂಬ ಅನುಭವಿಸೋದಕ್ಕೆ ನನಗಿಷ್ಟ. ಆ ಸೂರ್ಯಾಸ್ತದ ಸೂರ್ಯನನ್ನು ನೋಡ್ತಾ 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 ಬಾಬರವ್ರ ಜೊತೆಗೇ ನಡೀತಾ ಇದ್ದೀನಿ ಅನ್ನುವಂಥ ಫೀಲ್ ಮಾಡ್ತಾ ಆ ಒಂದು ತಂಪಾದ ವಾತಾವರಣವನ್ನು ಅನುಭವಿಸ್ಬೇಕು ಅಂತ ನಾನು ನಡ್ಕೊಂಡು ಹೋಗೋ. ನನಗೆ ಬಳೆ ಕ್ಯೂರಿಯಾಸಿಟಿ, ಅವಾಗ ಹೋಗ್ಬೇಕು, ಕ್ಲಾಸ್ ಮಾಡಬೇಕು, ಏನೋ ಒಂಥರ ಉತ್ಸಾಹ. ಆ ಮಾತೆಯರು ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿ, ತುಂಬ ಬಾಬನ ಮೇಲೆ ಬೋಲ ಆತ್ಮರು. ಎಷ್ಟು ವಿಧೇಯದಿಂದ ಅಂದರೆ ಆ ದೊಡ್ಡದ ಹಾಲಲ್ಲಿ ಚೇರ್ಸ್ ಇದ್ದರೂ ಕೂಡ ಒಬ್ಬರು ಚೇರ್ ಮೇಲೆ ಕೂರ್ತಿರ್ಲಿಲ್ಲ. ಎಲ್ಲರೂ ಚಾಪೆ ಹಾಸ್ಕೊಂಡು ಕೆಳಗಡೆ ಕೂಡ. ಇವತ್ತಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೆಳಗಡೆ ಕೂಡಲ್ಲ, ಚೇರ್ ಬೇಕು ಅಂತವೆ. 60-70 ವಯಸ್ಸಾಗಿರೋರು, 30-40 ವಯಸ್ಸಾಗಿರೋ ಮಾತೆಯರೆಲ್ಲರೂ ಕೂಡ ಒಬ್ಬರ ಮೇಲೆ ಕೂಡಲಿಲ್ಲ. ಅವರು ಅಷ್ಟು ವಿಧೇಯತೆ. ಅದಕ್ಕೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತಾರಲ್ಲ, ಅಷ್ಟು ಚಂದ ಕೆಳಗಡೆ ಕೂತ್ಕೊಂಡು ಕೇಳೋರು. ನಾನು ಹಂಗೆ ನಡ್ಕೊಂಡು ಹೋಗ್ತಿದ್ದೆ. ಒಂದು 15 ದಿನ 20 ದಿನ ನಾನು ಹಿಂಗೆ ನಡ್ಕೊಂಡು ಹೋಗೋದು ಬರೋದು. ಕೆಲವಷ್ಟು ದಿನ ಅಕ್ಕವರು ಅದು ಎಲ್ಲಿ ಇನ್ನೊಬ್ಬರು ಅಣ್ಣವ್ರು ನಂಜಪ್ಪಣ್ಣ ಅಂತ, ನಂಜುಂಡಣ್ಣ ಅಂತ ಬರ್ತಿದ್ರು ನನ್ನ ಜೊತೆಗೆ. ಅವ್ರಿಗೂ 80-85 ವಯಸ್ಸವಾಗಲೇ. ಅವರು ಫಿಸಿಕಲ್ ಯೋಗ ಅಂದರೆ ಇದ್ರ ಬಗ್ಗೆ ಒಂದಷ್ಟು ಹೇಳ್ಕೊಡ್ತಾ ಇದ್ರು ಅವರು. ಅಂದರೆ ಜನಗಳಿಗೆ ಒಂದಷ್ಟು ಆಸಕ್ತಿ ಬರಬೇಕಲ್ಲ, ಒಂದಷ್ಟು ಈ ಶರೀರದ ಕಾಯಿಲೆಗಳನ್ನು ಹೋಗ್ಲಾಡಿಸೋದಕ್ಕೆ ಒಂದಷ್ಟು ಮುದ್ರೆಗಳನ್ನು, ಒಂದಷ್ಟು ಪ್ರಾಣಾಯಾಮಗಳನ್ನು ಕಲಿಸ್ಕೊಡ್ತಾರೆ ಅಂತಂದ್ರೆ ಜನಗಳಿಗೆ ಒಂದಷ್ಟು ಆಸಕ್ತಿ ಬರ್ತಾರೆ ಅಂತ. ಅದ್ರ ಜೊತೆಗೆ ಇದನ್ನು ಹೇಳಬೇಕು ಅಂತ. ಇದ್ರ ಜೊತೆಗೆ ನಾವು ಕೋರ್ಸ್ ಮಾಡ್ಕೊಂಡಿರೋದು ಆ್ಯಕ್ಚುಲಿ ಮೇನ್ ಅಜೆಂಡಾ ಇದೆ. ಯಾಕಂದರೆ ಜನಗಳಿಗೆ ಇದು ಬೇಕಾಗಿದೆ, ಫಸ್ಟ್ ಇದನ್ನು ತಿಳಿಸೋಣ. ಅದ್ರ ಜೊತೆಗೆ ಕೋರ್ಸ್ ಅಂತ ನಾನು ತೊಗೊತಾ ಇದ್ದೆ. ಅವರು ಫಿಸಿಕಲ್ ವ್ಯಾಯಾಮ, ಯೋಗ, ಆಸನಗಳನ್ನು ಹೇಳ್ಕೊಡ್ತಾ ಇದ್ರು. ಒಂದು 15 ದಿನ ಆದಮೇಲೆ ಪಾಪ ಅವ್ರು ವಯಸ್ಸಾಗಿದೆ, ಜಾಸ್ತಿ ಓಡಾಡಿಸೋದು ಬೇಡ ಅಂತ ಅಷ್ಟಕ್ಕೆ ಮುಗಿಸಿ. ಅವ್ರು ಇನ್ನೂ ಆಸಕ್ತಿ ಇದ್ದರು. ಹಂಗೆ ಕೋರ್ಸ್ ನಾನು ಕಂಟಿನ್ಯೂ ಮಾಡ್ತಾ ಹೋದ್ವಿ. ಹಂಗೆ 15 ದಿನ, ಅನ್ನೋದು ತಿಂಗಳು, 1 2 ತಿಂಗಳು, 3 ತಿಂಗಳು, ವರ್ಷ ನಡೀತಾ ಬಂತಿದ್ದು. ಕ್ಲಾಸ್ಗಳೇನು ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. ನಾನೊಂದು ಅವ್ರ ಅಣ್ಣವ್ರು ಇರೋ ತನಕ ಜೊತೆಗೆ ವೆಹಿಕಲಲ್ಲೇ ಹೋಗ್ತಾ ಇದ್ವಿ. ಇಬ್ಬರು ಕೂಡ ಸೆಂಟ್ರಿಂದ ವೆಹಿಕಲ್ ತೊಗೊಂಡು ಹೋಗ್ತಿದ್ವಿ. ಆಮೇಲೆ ಅವ್ರದ್ದು ಮುಗಿದ ಮೇಲೆ ನಾನೊಬ್ಬನಿಗೆ ಅಷ್ಟು ದೂರ ವೆಹಿಕಲ್ ತೊಗೊಂಡೋದೇನಂತ ಬಸ್ ನನಗೆ ಫ್ರೀ ಹೆಂಗೋ ಅವಾಗ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಹೋಗ್ತಾ ಇದ್ದೆ. ಸಾದಾಳಿ ಗೇಟಿಗೆ ಇಳ್ಕೊಂಡು ನಡ್ಕೊಂಡು ಬರ್ತಾಯಿದ್ದೆ. ಅವ್ರಿಗೆ ಗೊತ್ತಾಗೋಯ್ತು ಅಣ್ಣವ್ರು ನಡ್ಕೊಂಡು ಬರ್ತಾರೆ ಅಂತ. ನನಗಿಷ್ಟ ನಡ್ಕೊಂಡು ಹೋಗ್ಬೇಕಂತ. ಅವ್ರ ಊರವರೆಲ್ಲ ಅಷ್ಟೊತ್ತಿಗೆ ಒಂದಷ್ಟು ಆತ್ಮೀಯರಾಗಿ ಒಂದು ತಿಂಗಳ ಹತ್ರ ಆಗಿತ್ತಲ್ಲ, ಎಲ್ಲರೂ ಸಣ್ಣ ಊರು ಇರೋದ್ರಿಂದ ಎಲ್ಲರೂ ಪರಿಚಯ ಆಗಿಬಿಟ್ಟಿದ್ರು. ಆಲ್ಮೋಸ್ಟ್ ನೋಡಿದ್ರು, ಇವರು ಓಂ ಶಾಂತಿ ಅವ್ರು ಬರ್ತಾರೆ, ಬ್ರಹ್ಮಕುಮಾರೀಸ್ ಅಂತ. ನಾವು ಒಂದು ಸ್ವಲ್ಪ ವೈಟ್ ಡ್ರೆಸ್ ಹಾಕೊಂಡು ಹೋಗೋದ್ರಿಂದ ಎಲ್ರಿಗೂ ಗೊತ್ತಾಗ್ಬಿಡ್ತಾಯಿತ್ತು.
ಆವಾಗ ಅಜ್ಜಿ ಏನು ಮಾಡಿದ್ರು, ಇಲ್ಲ ನನಗೆ ಹೇಳಿಲ್ಲ, ಅವರು ಅಡ್ವಾನ್ಸಾಗಿ ಕಳಿಸ್ಬಿಡ್ತಿದ್ರು. ಮೊಮ್ಮಕ್ಕಳನ್ನ ಕರೆದುಬಿಟ್ಟು ಮಕ್ಕಳನ್ನ ಕರೆದು ಹೇಳಿದ್ರಂತೆ, ನೋಡಿ ಅಣ್ಣವ್ರು ನಡ್ಕೊಂಡು ಬರ್ತಾರೆ, ಅಷ್ಟೊತ್ತು ಡ್ಯೂಟಿ ಮಾಡಿರ್ತಾರೆ, ಅಲ್ಲಿಂದ ಇಳಿದು ನಡ್ಕೊಂಡು ಇಲ್ಲಿಗೆ ಬಂದು ಮತ್ತೆ ವಾಪಸ್ ಬರುವಾಗ ನಡ್ಕೊಂಡು ಬರ್ತಿದ್ದೆ. ನಾನು 8 ಗಂಟೆಗೆ ಮುಗಿತಿತ್ತು, ನಡ್ಕೊಂಡು ಗೇಟಿಗೆ ಬಂದು ಎಷ್ಟೋ ಸಲ ಬಸ್ ಹತ್ಕೊಂಡು ಬರ್ತಿದ್ದೆ. ನಾನು ಯಾರಿಗೂ ಕೂಡ ವೆಹಿಕಲ್ ಬೇಕಂತ ಹೆಂಗೆ ಕೇಳುತ್ತೆ, ಕೇಳೋಕ್ಕೂ ಆಗಲ್ಲ. ನಾನು ಕೇಳೋದು ನನಗೆ ಇಷ್ಟನೇ ಇರ್ತಿತ್ತು ಅದು ನಡ್ಕೊಂಡು ಹೋಗೋದು. ಆ ಟೈಮಲ್ಲಿ ಏನು ತೊಂದರೆ ಇರಲಿಲ್ಲ, ಆರಾಮಾಗಿ ಓಡಾಡಿಕೊಂಡು ಬರ್ಬೋದಿತ್ತು. ಎಲ್ಲ ಲೈಟ್ಸ್ ಎಲ್ಲ ತುಂಬ ರೋಡ್ ಚೆನ್ನಾಗಿತ್ತು. ಆವಾಗ ಅಜ್ಜಿ ಹೇಳುತ್ತಂತೆ, ಮಕ್ಕಳಿಗೆ 1-2-3 ಮಕ್ಕಳನ್ನ ಕರೆದು ಮೊಮ್ಮಕ್ಕಳಿಗೆ ಹೇಳಿ, ನೋಡು ಅಣ್ಣವ್ರು ಬರ್ತಾರೆ ಇಷ್ಟು 6-6 ಇರ್ತಾರೆ, ನೀವು 6 ಗಂಟೆಗೆಲ್ಲ ಸಾದಳ್ಳಿ ಗೇಟ್ ಹತ್ರ, ಮಳೆ ಇಲ್ಲ ಅಂದ್ರೆ ಬೈಕ್ ತೊಗೊಂಡು, ಮಳೆ ಬಂದರೆ ಕಾರ್ ತೊಗೊಂಡು, ಎಲ್ಲ ಅನುಕೂಲಸ್ಥರು ಇದ್ರು. ಅಲ್ಲಿರಬೇಕು, ಅವ್ರು ಹೇಳಿದ ತಕ್ಷಣ ಕರ್ಕೊಂಡು ಬರಬೇಕು. ಎಷ್ಟೋ ಸಲ ಊರವರೆಲ್ಲ ನಮ್ಮನ್ನ ಮಧ್ಯದಲ್ಲಿ ಬಂದು ಬನ್ನಿ ಅಣ್ಣವ್ರಿಗೆ ಕರ್ಕೊಂಡು ಹೋಗ್ತೀವಿ, ಬನ್ನಿ ಅಣ್ಣವ್ರೆ ಅಂದರೆ, ಇಲ್ಲ ನನಗೆ ವಾಕಿಂಗ್ ಮಾಡೋದಿಷ್ಟ ಅಂತ ಹೇಳ್ಕೊಂಡೇ ಕಳಿಸ್ತಿದ್ದೆ. ಅಜ್ಜಿ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು, ಅಣ್ಣವರು ಬೇಡ ಅಂತಾರೆ, ನೀವು ಕರ್ಕೊಂಡು ಬರಬೇಕು ಅಂತ. ಸರಿ, ಇನ್ನೇ ನಮ್ಮ ಸೊಲೆಗೆ ಬಂದು ಅಲ್ಲಿ ಕಾಯ್ಕೊಂಡೆ. ನನಗೆ ಫೋನು ಮಾಡ್ತಿರ್ಲಿಲ್ಲ. ಎಷ್ಟೋ ಸರಿ ನಾನು ಒಂದು ಅಕಸ್ಮಾತಾಗಿ ಹೋಗೋದು ಕ್ಲಾಸಿಗೆ ಬಿಟ್ಟಾಗಲೂ ಕೂಡ ಅಲ್ಲಿಗೆ ಬಂದು ವೆಯ್ಟ್ ಮಾಡಿ ವಾಪಸ್ ಹೋಗ್ಯಾರ. ಆಮೇಲೆ ಮತ್ತೆ ನಾನು ಅವ್ರಿಗೆ ಹೇಳಿ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಆ ಹುಡುಗರದು, ಇಲ್ಲಪ್ಪ ನಾನು ಬರೋದಿದ್ರೆ ಮೊದಲೇ ನಿಮಗೆ ಹೇಳ್ತೀನಿ, ಅವಾಗ ಬನ್ನಿ, ನೀವು ಬಂದು ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿದ್ಮೇಲೆ ಅದು ಕಂಪಲ್ಸರಿ 1-1.5 ವರ್ಷ ಒಂದು ದಿನನೂ ತಪ್ಪದಿರ ಕರ್ಕೊಂಡು ಹೋಗೋದು ಬರೋದು ವ್ಯವಸ್ಥೆ ಮಾಡ್ತಾಯಿತ್ತು ಆ ಅಜ್ಜಿನೇ. ಅವ್ರ ಮೊಮ್ಮಕ್ಕಳ ಕಡೆಯಿಂದ ಮಾಡಿಸ್ತಾಯಿದ್ರು. ಆ ಊರಲ್ಲಿ ತುಂಬ ಚೆನ್ನಾಗಿ ಎಷ್ಟು ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಂಡ್ಬಿಡ್ತಿದ್ಲು ಅಜ್ಜಿ ಅಂದರೆ, ಮುರುಳಿಯನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಯಿದ್ರು. ತುಂಬ ಸ್ಥಿತಿ. ಅಮೃತ ವೇಳೆ ಅಂದರೆ ಕಂಪಲ್ಸರಿ ಆ ಅಜ್ಜಿ ಒಂದು ದಿನ ಅಮೃತ ವೇಳೆ ತಪ್ಪಿಸಿಲ್ಲ. ಯಾವತ್ತು ಕೋರ್ಸ್ ಆಗಿ ಪಕ್ಕ ಆಗ್ಬಿಟ್ರು ಅವತ್ತಿಂದ ಒಂದು ದಿನ ಅಮೃತ ವೇಳೆ ತಪ್ಪಿಸಿಲ್ವಂತೆ. ಸಾಮಾನ್ಯವಾಗಿ ಕೋರ್ಸ್ ತೊಗೊಳ್ತೀವಿ, ಕ್ಲಾಸ್ ಮಾಡ್ತೀವಿ, ಡ್ಯೂಟಿ ಮಾಡ್ತೀವಿ, ಇನ್ನೇನೋ ಇರುತ್ತೆ. ಆದರೆ ಕಂಟಿನ್ಯೂಟಿ ಅನ್ನೋದು ತುಂಬ ಮ್ಯಾಟರ್ ಆಗತ್ತೆ. ಎಲ್ಲರೂ ಕಾಮನ್ ಆಗಿ ಒಂದಿನ ಹೆಚ್ಚು ಕಡಿಮೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ. ಒಂದು ದಿನ ಮುರುಳಿಗಂತೂ ತಪ್ಪಿಸ್ತಾ ಇರಲಿಲ್ಲ. 4 ಗಂಟೆ ಅಂದ್ರೆ 4 ಗಂಟೆಗೆದ್ದು ಯೋಗದಲ್ಲೇ ಕೂತ್ಕೊಳ್ಳೋದಂತ. ಇವತ್ತು ಯಾಕೆ ಅಜ್ಜಿದ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ಅಕಸ್ಮಾತಾಗಿ ಒಂದು ದಿನ ಅವ್ರ ಪತಿ, ಅವ್ರಿಗೂ ವಯಸ್ಸಾಗಿರೋ ಕಾರಣಕ್ಕೆ ಸ್ವಲ್ಪ ವಯೋಸಹಜ ರೋಗದಿಂದ ಅವರು ಶರೀರ ಬಿಡುತ್ತಾರೆ. ಶರೀರ ಬಿಟ್ಟ ಮೇಲೆ 75-80 ವರ್ಷದವರೆಗೂ ಕೂಡ ಕನಿಷ್ಠ ಅಂದರೂ ಒಂದು 50 ವರ್ಷ 60 ವರ್ಷ ಜೊತೆಗಿದ್ದ ಜೀವನ ಮಾಡಿರ್ತಕ್ಕಂಥ ಜೀವಗಳು, ಸಂವಾದ 10 ಮಕ್ಕಳ ತಂದೆ ತಾಯಿ, ದೊಡ್ಡ ಸಂಸಾರ ಸಾಕಿ ಬೆಳೆಸಿ ಹಾಡಿ ಎತ್ತಿರತಕ್ಕಂಥವ್ರು ಪತಿ ಶರೀರ ಬಿಟ್ಟ ಮೇಲೆ ಒಂದೇ ಒಂದು ಡ್ರಾಪ್ ಕಣ್ಣೀರು ಹಾಕಿಲ್ಲ ಅಜ್ಜಿ, ಅತ್ತಿಲ್ಲ ಅಜ್ಜಿ. ಅಮ್ಮ ಮರೆತೊಬ್ಬ ಅಲ್ವಾ ಕಾವೋ ಅಂತ ಬಾಬಾ ಹೇಳ್ತಾರೆ ಮುರಳಿಯಲ್ಲಿ ಅಂತ ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೆ ಅವ್ರಿಗೆ. ಬಟ್ ಅಷ್ಟು ಚೆನ್ನಾಗಿ ಹಿಡ್ಕೊಂಡಿದ್ರು. ಅಲ್ಲಿ ಅಕ್ಕವರು ಬರ್ತಿದ್ರು ಕ್ಲಾಸ್ ಮಾಡಲಿಕ್ಕೆ, ಅಣ್ಣಂದರು ಬರ್ತಾಯಿದ್ರು, ನಾನು ಹೋಗ್ತಾಯಿದ್ದೆ. ಬಟ್ ಅಷ್ಟು ಚೆನ್ನಾಗಿ ಮುರಳಿ ಹಿಡ್ಕೊಂಡ್ಬಿಟ್ಟಿದೆ ಅಜ್ಜಿ. ಇಡೀ ಊರವರಿಗೆಲ್ಲ ಶಾಕ್. ಈ ಅಜ್ಜಿ ಏನಾಗ್ಬಿಡ್ತಾಳು, ಇಷ್ಟು ವರ್ಷ ಬಾಳೆ ಬದುಕಿದ್ದು ಸಡನ್ನಾಗಿ ಅಜ್ಜ ತೀರಿದ ಮೇಲೆ ಎಷ್ಟು ಬೇರೆಯವರಾದ್ರೆ ಅದು ಲೌಕಿಕದಲ್ಲಿ ಇರೋದೇ, ಅಳೋದು, ಕರೆಯೋದು, ಬೇಜಾರು ಮಾಡ್ಕೊಳ್ಳೋದಿದ್ದದೆ. ಅಜ್ಜಿ ಜ್ಞಾನ ಅಂದರೆ ಜ್ಞಾನ ಅಂತೇಳಿ ಪಕ್ಕ ನಿಶ್ಚಯದಲ್ಲಿ ಬಂದು ಒಂದು ಡ್ರಾಪ್ ಕಣ್ಣೀರು ಹಾಕಿಲ್ಲ. ಮತ್ತು ಚೆನ್ನಾಗಿರಲಿಲ್ಲ ಅಂತಲ್ಲ, ಅಷ್ಟು ತುಂಬ ಚೆನ್ನಾಗಿರುವಂಥವ್ರು ಅವರೆಲ್ಲ. ತುಂಬ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡುವಂಥ ಜನ. ಇಷ್ಟೇ ಅಲ್ಲ, ಬೆಳಿಗ್ಗೆ ಎಲ್ಲರೂ ರಾತ್ರಿ ಪೂರ್ತಿ ಆ ಶರೀರವನ್ನು ಇಟ್ಕೊಂಡು ಕಾಯ್ಕೊಂಡು ಕೂಡ್ತಾರಲ್ಲ, ಮತ್ತು ಪತ್ನಿ ಆದಮೇಲೆ ಅಲ್ಲೇ ಇರಬೇಕಲ್ಲ, ಎಲ್ಲರೂ ಕೂತಿದ್ದಾರೆ ಇಡೀ ಊರಲ್ಲಿ. ಯಾಕಂದ್ರೆ ಊರಿಗೆ ದೊಡ್ಡ ಫ್ಯಾಮಿಲಿ ಅದು. ಇಡೀ ಊರವರೆಲ್ಲ ಅವ್ರ ಸಂಬಂಧಿಕರೆಲ್ಲ ಅಲ್ಲೇ ಕೂತಿದ್ದಾರೆ. ಆಮೇಲೆ ಕರೆಕ್ಟ್ 4 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ದಿನಾಲು ಎಲ್ಲಿ ಯೋಗ ಮಾಡ್ತಿದ್ಲು ಅಲ್ಲಿ ಹೋಗಿ ಕೂತ್ಕೊಂಡು ಮತ್ತೆ 1 ಗಂಟೆ ಯೋಗ ಮಾಡ್ಕೊಂಡು ಬಂದು ಕೂತಿದ್ದಾಳೆ. ಇದನ್ನು ನಂಬಕ್ಕೆ ನಿಮಗೆ ಆಶ್ಚರ್ಯ ಆಗ್ಬೋದು. ಇದರಲ್ಲಿ ಒಂದು ಚೂರು ಉತ್ಪ್ರೇಕ್ಷೆ ಇಲ್ಲ. ಇನ್ನು ಅವ್ರು ಮಾಡಿದ್ರಲ್ಲಿ ಕಡಿಮೆ ಹೇಳಿದೆ. ಇದು ನಿಜ, ವಾಸ್ತವ ಸತ್ಯ. ಬೇಕಾದ್ರೆ ಇವತ್ತಿಗೂ ನೀವು ಹೋಗಿ ಅಲ್ಲಿ ಕೇಳ್ಬೋದು. ನವರತ್ನ ಅಗ್ರಹಾರ ಅಲ್ಲಿ ಇವತ್ತು ದೊಡ್ಡ ಸೆಂಟ್ರು ತುಂಬ ಚೆನ್ನಾಗಿ ನಡೀತಾ ಇದೆ. ಅಜ್ಜಿದು ಯಾಕೆ ಹೇಳಿದಂದ್ರೆ ಏಕರಸ ಸ್ಥಿತಿ, ಡ್ರಾಮಾ ಪಾಯಿಂಟ್, ಅಷ್ಟು ಮುಗ್ಧ ಮಾತೆ, ಅಷ್ಟು ವಯಸ್ಸಲ್ಲಿ ಹಿಂದಿ ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಏನು ಓದ್ಕೊಂಡವರಲ್ಲ. ನಿಶ್ಚಯ ಎಷ್ಟು ಕೆಲಸ ಮಾಡಿಸುತ್ತೆ ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಬಾಬನ್ ಮಹಾವಾಕ್ಯದ ಮೇಲೆ ನಿಶ್ಚಯ ಅಂದ್ರೆ ಹಿಂಗಿಡಬೇಕು ಅಂತ ನಾನೇ ತುಂಬ ಪಾಠ ಕಲ್ತ್ಬಿಟ್ಟೆ ಅವತ್ತು ಅವರಿಂದ. ತುಂಬ ಪಾಠ ಕಲ್ತಿದ್ದೆ ಆ ಮಾತೆಯರಿಂದ. ಮತ್ತು ಬಾಬನ್ ಭಂಡಾರಕ್ಕೆ ಏನಾದರೂ ಕೊಡಬೇಕು ಅಂದರೆ ಸುಮ್ಮನೆ ಕೈ ಮುಚ್ಚಿ ಕೊಟ್ಟೋಗೋದು.
ತೆಗೆದು ನೋಡಿದ್ರೆ 1000, 2000, 5000 ಇರೋದು, ಸೀದಾ ತಂದು ಅಕ್ಕೋರ ಕೈಗೆ ಮುಟ್ಸೋದು. ಅದು ಅಂತಾರೆ ಸೇವೆ ಅಂತ. ಎಡಗೈಗೆ ಕೊಟ್ಟಿದ್ದು ಬಲಗೈಗೂ ಗೊತ್ತಾಗಬಾರ್ದು ನಂಗೆ ಕೊಡ್ತಿದ್ದ ಅಜ್ಜಿ. ನಿಶ್ಚಯ ಅಂದ್ರೆ ಅಷ್ಟು ನಿಶ್ಚಯ ಬಾಬನ ಮೇಲೆ. ಏಕರಸ ಸ್ಥಿತಿ ಇದಲ್ವಾ? ಪ್ರಾಕ್ಟಿಕಲ್ ಆಗಿ ಮಾಡೋರು ಇದ್ದಾರೆ. ನಾವು ಅನ್ಕೊಳ್ತೀವಿ ಇದು ಕಷ್ಟ ಅಂತ, ಬಟ್ ಈಸಿಯಾಗಿ ಮಾಡಿಬಿಟ್ರು ಅವರು. ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಅವರವರೆಲ್ಲ ಶಾಕ್ ಆಗೋಗ್ಬಿಟ್ರು. ಇವತ್ತು ಮಿನಿಮಮ್ ಅದು 1-1.5 ಕೋಟಿ ರೂಪಾಯಿ ಜಾಗ ಕೊಟ್ಟಿದ್ದಾರೆ ಅವರೆಲ್ಲ. 2 ಕೋಟಿ ರೂಪಾಯಿ ಮಿನಿಮಮ್, 1.5-2 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ ಇವತ್ತು. ಇದೇ ಕಟ್ಟಿದ್ದಾರೆ, ದೊಡ್ಡದವ್ರು ಸಣ್ಣದು ಅದು ಮುಖ್ಯ ಆಗ್ತಾ ಇಲ್ಲ. ಬಟ್ ಅವ್ರ ನಿಶ್ಚಯ ಅಷ್ಟು ಬೇಗ, ಕೇವಲ 1-1.5 ವರ್ಷದಲ್ಲಿ ಕ್ಲಾಸ್ ಆರಂಭ ಮಾಡಿ ಅಷ್ಟು ಬೇಗನೆ ಸೆಂಟರ್ ಆಗಿರುವಂಥ ಇತಿಹಾಸ ಬಹಳ ಕಡಿಮೆ ಸೆಂಟರಲ್ಲಿ ಸಿಗುತ್ತೆ. ಬಟ್ ಅವರೆಲ್ಲ ಆಯಿತು. ಬೇರೆ ಕಡೆ ಅಕ್ಕೋರಂತಿದ್ರು 7-8 ವರ್ಷಗಳಿಂದ ಕ್ಲಾಸ್ ಮಾಡ್ತಾ ಇದ್ವಿ, ಆದರೆ ಇನ್ನೂ ಇಷ್ಟು ವೃದ್ಧಿ ಆಗಲಿಲ್ಲ. ಭಾವನೆ ಇದ್ದರೆ ಭಾಗ್ಯಕ್ಕೇನು ಕೊರತೆ ಅಂತ ಅವ್ರಿಗೆ ನಿಶ್ಚಯ ಇತ್ತು, ಭಾವನೆ ಇತ್ತು, ಭಗವಂತ ಬೇಗ ಕೊಟ್ಟ ಎಲ್ಲ. ಹಾಗೆ ಏಕರಸ ಸ್ಥಿತಿ ಅಂದರೆ ಡ್ರಾಮಾ ಮೇಲಿನ ನಿಶ್ಚಯ. ಕಳೆದು ಹೋದ ಕ್ಷಣ ಕಳೆದು ಹೋಯಿತು, ಅದು ಡ್ರಾಮಾ, ಅದು ನಿಶ್ಚಯ. ಅಳೋದೇನಿದೆ ಅದರಲ್ಲಿ, ತೋರಿಸೋದೇನಿದೆ ಅದರಲ್ಲಿ. ಪರಿಸ್ಥಿತಿ ಎಲ್ಲರಿಗೂ ಬರೋದು, ಇವತ್ತಲ್ಲ ನಾಳೆ, ನಾಳೆ ಬರೋ ಸ್ವಲ್ಪ ಇವತ್ತು ಬಂದಿದೆ ನಮ್ಗೆ, ಅಷ್ಟೇ ವ್ಯತ್ಯಾಸ. ಬಿಟ್ಟರೆ ಆಗೋದೇ ಎಲ್ಲನೂ ಕೆಡೋದೇ, ದೂರ ಆಗೋದೇ, ಇದು ಸಿದ್ಧ. ಇದಕ್ಕೆ ರೆಡಿ ಇರಬೇಕು. ಐ ಆಮ್ ರೆಡಿ ಟು ಫೇಸ್. ಇಷ್ಟಾಗ್ಬಿಟ್ರೆ ನಾವು ಏಕರಸ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗತ್ತೆ. ಅಂಥ ಸಮಯದಲ್ಲಿನೇ ಅದೇ ಅಜ್ಜಿ ಅವರೆಲ್ಲ ಹೇಳ್ತಿದ್ರಂತ. ಒಂದು 2-3 ವರ್ಷ ನಾನು ಊರಿಗೆ ಬಂದುಬಿಟ್ಟೆ, ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲದ ಕಾರಣ. ಆ ಟೈಮಲ್ಲಿ ಅಜ್ಜಿ ಬೇರೆಯವ್ರ ಅಣ್ಣಂದ್ರೆಲ್ಲ ಹೇಳೋರು, ಏನಪ್ಪ ನೀವು ಅವ್ರ ಕನಸಲ್ಲಿ ಬರ್ತಾ ಇದೆ ಅಂತ ಅಜ್ಜಿ ಎಲ್ಲ ಹೇಳ್ತಾ ಇದ್ದಾರೆ. ಲಿಂಗರಾಜ್ ಅಣ್ಣವ್ರು ಕನಸಲ್ಲಿ ಬಂದಿದ್ದಾರೆ ಅಣ್ಣವ್ರೆ, ಯಾವಾಗ ಬರ್ತಾರೆ ಅಂತ ಕೇಳ್ತೀಯ, ನೀನು ಯಾವಾಗ ಬರ್ತೀಯ ಅಂತ ಕೇಳ್ತಾ ಇದ್ದಾರೆ ಅಣ್ಣವ್ರು ಅಕ್ಕವರೆಲ್ಲ ಕ್ಲಾಸ್ ಮಾಡಲಿಕ್ಕೆ. ನಾನು ಅವಾಗಿಲ್ಲ ಮತ್ತೆ ರಾಯಚೂರಿಗೆ ಬಂದಿದ್ದೆ, ತಂದೆಯವ್ರಿಗೆ ಹುಷಾರಿಲ್ಲ ಅಂಥೇಳಿ. ಹಾಗೆ ಒಳಗಡೆಯಿಂದ ಒಂದು ಆತ್ಮೀಯತೆ, ಆ ಒಂದು ನಿಶ್ಚಯ ಬಂತು ಅಂದರೆ ಭಾಳ ಈಸಿ. ಇದು ಭಾಳ ಮಜಾ ಇದೆ, ಭಾಳ ಲೌಕಿಕ ಆನಂದ, ಅತೀಂದ್ರಿಯ ಸುಖ ಅನುಭವ ಮಾಡ್ಬೋದು. ಹಾಗಾಗಿ ಅದು ಅಸಾಧ್ಯ ಅಲ್ಲ, ನಿಶ್ಚಯ ನಾವು ಮಾಡಬೇಕು. ಅದಕ್ಕೆ ಆದಷ್ಟು ಬೇಗ ಅಂತ ನಿಶ್ಚಯದಲ್ಲಿ ನಾವು ಬಂದು ನಾವು ಕೂಡ ಆದಷ್ಟು ಬೇಗ ಡ್ರಾಮಾ ಬಿಂದುವನ್ನು, ಪಾಠವನ್ನು ಪಕ್ಕ ಮಾಡಿಕೊಂಡು ಏಕರಸ ಸ್ಥಿತಿಗೆ ತಲುಪೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡಿ. ಅಚ್ಚಾ, ಓಂ ಶಾಂತಿ.